ಹರಿ ಓಂ ನಮಸ್ತೆ ಬಂಧುಗಳೇ. ಸಹನಾ ಅಕ್ಷಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ತಿಂಗಳು ಹೇಳ್ರೆ ಮಾರ್ಚ್ 8ಕ್ಕೆ ವಿಮೆನ್ಸ್ ಡೇ ಸೆಲೆಬ್ರೇಟ್ ಮಾಡುವಂತದ್ದು ಪ್ರತಿಯೊಬ್ಬಂಗೂ ಗುಂತಿಪ್ಪ ವಿಷಯ. ಹಿಂಗಿಪ್ಪಗ ಆನು ಗ್ರೇಷಿಗೊಂಡಿತ್ತಿದೆ ಹೇಳ್ರೆ ಈ ತಿಂಗಳು ಎಷ್ಟಾಯ್ತು ಅಷ್ಟು ಮಹಿಳಾ ಸಾಧಕರ ಸಾಧನೆ ಮಾಡ್ತಾ ಇಪ್ಪವರ ಮಾತಾಡ್ಸಕು ಇಂಟರ್ವ್ಯೂ ಮಾಡಕು ಹೇಳಿ ನಿಂಗ ಆಲ್ರೆಡಿ ತಿಳಿದಿಪ್ಪ ಹಂಗೆ ಎರಡು ಇಂಟರ್ವ್ಯೂನ ಆಲ್ರೆಡಿ ಆನ್ ಯೂಟ್ಯೂಬ್ ಇಲ್ಲಿ ಹಾಕಿದ್ದೆ, ನೋಡಿದ್ದಿಲ್ಲ ಹೇಳ್ಯಾರೆ ಹೋಗಿ ನೋಡಿ. ಹಾಗೆ ಇಂದು ಬರ್ತಾರೆ ಎನ್ನ ಹತ್ರ ಕೂದೊಂಡಿಪ್ಪವು ರಶ್ಮಿ ಭಟ್ ಹೇಳಿ. ವಯಸ್ಸು ಬಂದು 23 ಅನಿದ್ರೆ ಎಂತಕ್ಕೆ ಹೇಳ್ತಾ ಇದ್ದೆ ಹೇಳ್ರೆ ಖಂಡಿತ ಯಂಗ್ ಆಂಟರ್ಪ್ರನರ್ ಹೇಳಕ್ಕು. ಇವು ಎಂತ ಮಾಡ್ತಾ ಇದ್ದವು ಹೇಳ್ರೆ ಲಲಿತಾ ಫುಡ್ ಪ್ರಾಡಕ್ಟ್ಸ್ ಹೇಳುವ ಬ್ರ್ಯಾಂಡಿನ ಬಿಲ್ಡ್ ಮಾಡಿಕೊಂಡು ಬರ್ತಾ ಇದ್ದವು. ಖಂಡಿತ ಅಮ್ಮನು ಮಗಳು ಇಬ್ರುದೆ ಈ ಪ್ರಾಡಕ್ಟ್ಸಿನ ಎಂತ ಏಳಿಗೆಗೆ ಕಾರಣ ಆಗ್ತಾ ಇದ್ದವು ಹೇಳಕ್ಕು. ಅಮ್ಮ ಬಂದು ಫೌಂಡರ್ ಲಲಿತಾ ಫುಡ್ ಪ್ರಾಡಕ್ಟ್ಸಿನ, ಮಗಳು ಬಂದು MD. ಈ ಲಲಿತಾ ಪ್ರಾಡಕ್ಟ್ಸ್ ಹೇಳುವ ಬ್ರ್ಯಾಂಡ್ ಇಲ್ಲಿ ಯಾವ್ದೆಲ್ಲ ಪ್ರಾಡಕ್ಟ್ಸ್ ಅವೈಲೇಬಲ್ ಇದ್ದು ಹಾಗೆ ಎಲ್ಲೆಲ್ಲ ಅವೈಲೇಬಲ್ ಇದ್ದು ಹೇಳಿ ಅವರ ಹತ್ರ ಕೇಳುವ. ಈ ಪ್ರಾಡಕ್ಟ್ಸ್ ನ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಬ ಹೇಳಿ ಹೇಳ್ತಾ. ನಮಸ್ತೆ ರಶ್ಮಿ, ಹೇಗಿದ್ದಿ? ಹುಷಾರಿದ್ದೇನೆ. ಸೊ ಅದೇ ನಾನೀಗ ಹೇಳಿದೆ ಅಮ್ಮ ಫೌಂಡರ್, ಮಗಳು MD ಹೇಳಿ ಈ ಫೀಲಿಂಗ್ ಹೆಂಗಿದ್ದು? ಆಕ್ಚುಲಿ ಇಟ್ಸ್ ವೆರಿ ಹ್ಯಾಪಿ as well. ಹೆಂಗ್ ಹೇಳಿದ್ರೆ ಅಮ್ಮ ಏನೋ ಬಿಲ್ಡ್ ಮಾಡಿಕ್ ಹೋಗಿತ್ತು, ನಾನು ಸಾಥ್ ಕೊಟ್ಟಿದ್ದು. It feels so grateful and thankful too. Okay, with that responsibility ಹೇಳುವಂತದ್ದು ಯಾವ ರೀತಿಲಿದ್ದು? ಅಮ್ಮ ಮಗಳ ಮಧ್ಯೆ ರೆಸ್ಪಾನ್ಸಿಬಿಲಿಟಿ ಹೇಳಿದೆ, ಅಮ್ಮ ಬೈತಾವು ಮಗಳ ಕೇಳಕ್ಕು. ಆಕ್ಚುಲಿ ಎಲ್ಲರ ಮನೇಲಿ ಕಾಮನ್ ಥಿಂಗ್. ಎಂಗಳ ಮಧ್ಯೆವು ಹಿಂಗೆ ಇರ್ತದೆ. ಕೆಲವೊಂದು ವಿಷಯದಲ್ಲಿ ಸ್ವಲ್ಪ ಮನಸ್ತಾಪ, ಒಂದೊಂದು ಡಿಸಿಷನ್ ಆಪಾಗ ಆಯ್ತು ಅಂತ ಹೇಳಾಗುತ್ತಿಲ್ಲ. ಬಟ್ ಎಂಡಿಂಗ್ ಯಾವ್ದು ಯೂಸ್ಫುಲ್ ಬಿಸ್ನೆಸ್ ಅದು ಡಿಸೈಡ್ ಮಾಡುದು. ಓಕೆ, ಅದೇ ಖಂಡಿತ ನಾನು ನಿಂಗಳ ಫುಡ್ ಪ್ರಾಡಕ್ಟಿನ ಬಗ್ಗೆ ಹಾಗೆ ನಿಂಗಳ ಇಂಟ್ರೊಡ್ಯೂಸ್ ಮಾಡಿದೆ. ಬಟ್ ನನಗೆ ತಿಳ್ಕೊಂಬಲ ಇಪ್ಪಂತದ್ದು ನಾವು ಹವ್ಯಕರಿಂಗೆ ನಾವು ಎಲ್ಲಿಂದ ಬತ್ತಾ ಇಪ್ಪದು ಅಥವಾ ನಮ್ಮ ಮನೆ ಎಲ್ಲಿ ಹೇಳುವಂತದ್ದು ಜಾಸ್ತಿ ಒಂದು ಎಂತ ಹೇಳುದು ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತು. ಸೊ ನಿಂಗಳ ಹತ್ರ ಕೇಳ್ತಾರೆ, ನಿಂಗಳ ಮನೆಯಲ್ಲಿ? ಎಂಗಳ ಮನೆ ಇಳಂತಿನ ಉಪ್ಪಿನ ಅಂಗಡಿ ಆವತ್ತು, ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಎಂಗಳ ಪ್ರಾಡಕ್ಟ್ಸ್ ಎಲ್ಲ. ಓಕೆ, ಈಗ ಓಕೆ, ಈಗ ಅದೇ ಲಲಿತಾ ಫುಡ್ ಪ್ರಾಡಕ್ಟ್ಸ್ ನಿಂಗ ಹೇಳಿದ ಉಪ್ಪಿನ ಅಂಗಡಿಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದ್ದು ಹೇಳಿ. ಅದೇ ಆನ್ ಹೇಳೋಗೆ ಹೇಳಿದೆ ಫೌಂಡರ್ ಅಮ್ಮ MD ಮಗಳು ಹೇಳಿ ಅಂಬಗ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲೆ ನಿಂಗಳದ್ದು ಟೀಮ್ ಇದ್ದ ಅಥವಾ ನಿಂಗಳೇ ಮಾಡುವಂತದ್ದ ಹೇಗೆ? ಆಸ್ ಆಫ್ ನಾವು ಹೆಂಗಳೇ ಮಾಡುವಂತದ್ದು, ಬೇಕಾದಾಗ ಜನ ತಗೊಳ್ತಾರ ಅಷ್ಟೇ. ಮತ್ತೆ ತುಂಬಾ ಹೇಳುವಂತ ದೊಡ್ಡ ಟೀಮ್ ಸಣ್ಣದು, ಚಿಕ್ಕದಾಗಿರುವಂತದ್ದು. ಓಕೆ, ಆಗಲಿ. ನಿಂಗ ಅಂಬಗ ಈಗ 23 ವರ್ಷ ಆಳಿ ಹೇಳಿದೆ. ನಿಂಗ ಅಂಬಗ ನಿಂಗಳ ಎಜುಕೇಶನ್ ಆಗಿ ನಿಂಗ ಇದೇ ಫೀಲ್ಡಿಂಗ್ ಎಂಟರ್ ಆದ ಅಥವಾ ನಿಂಗಳ ಬೇರೆ ಆಲೋಚನೆಗ ಇದ್ದವ? ನಿಂಗಳ ಎಜುಕೇಶನ್ ಯಾವ್ದಕ್ಕೆ ರಿಲೇಟೆಡ್ ಆಗಿತ್ತು? ಫೈನಾನ್ಸ್ ರಿಲೇಟೆಡ್. ಆಕ್ಚುಲಿ ನನಗೆ ಮೊದಲಿಂದ ಬಿಸ್ನೆಸ್ ಮಾಡಬೇಕು ಇಷ್ಟೇ ಮೈಂಡ್ ಇರ್ತಿದೆ. ನನಗೆ 12th ಅಲ್ಲಿ ನನಗೆ ಬಿಸ್ನೆಸ್ ಮಾಡಿಕು ಹೇಳಿ ಅನಿಸ್ತಿದೆ. ಬಟ್ ಮನೇಲೆಲ್ಲ ಹೇಳಿದ್ರು, ಒಂದು ಬೇಸಿಕ್ ಎಜುಕೇಶನ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಎಂತ ಬೇಕಾದ್ರೂ ಮಾಡಿ. ಅದು ಹೆಂಗಿತ್ತು ಹೇಳಿದ್ರೆ, ಫಸ್ಟ್ 12th ಕಂಪ್ಲೀಟ್ ಆಯ್ತಾ, ಈಗ ಮಾಡ್ತೀರಿ ಡಿಗ್ರಿ ಇಂಪಾರ್ಟೆಂಟ್, ಮಾಡು. ಡಿಗ್ರಿ ಆದ್ರೂ ಆಯ್ತು. ಡಿಗ್ರಿ ಆದ್ಮೇಲೆ MBA ಎಂಟ್ರೆನ್ಸ್ ಬರುತ್ತೆ, ಅದ್ರದ್ದು ಲಾಯ್ಕ ಬಂದು ರ್ಯಾಂಕ್ ಅದು ಮಾಡಿದ್ದಿಲ್ಲ. ನೆಕ್ಸ್ಟ್ ನನಗೆ ಬಿಸ್ನೆಸ್ಸಿಂಗ್ ಬರಕೊಳ್ಳಿ. ಕಾಮರ್ಸ್ ಮಾಡಿದ್ದು CA ಸೆಮಿ ಕ್ವಾಲಿಫೈ ಆಯ್ತಾ. ಸೊ ನೋಟ್ ಮಾಡಕ್ಕಾದ್ರೆ ಅಂತ ಹೇಳ್ರೆ ಎಲ್ಲ ಅಮ್ಮಂದ್ರು ಹೇಳುವಂತದ್ದು ಇದೆ, ಎಂತ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಡಿಗ್ರಿ ಇದ್ದರೆ ಮಾತ್ರ ಸ್ಯಾಟಿಸ್ಫ್ಯಾಕ್ಷನ್. ನನಗೆ ಪ್ರೆಷರ್ ಮಾಡಿದ್ಮೇಲೆ ಲೈಕ್ ಹೇಳಿದವು, ಅದು ಹೌದು ಬೇಸಿಕ್ ಒಂದು ಬೇಕು. ಈಗ ನನಗೆ PhD ಮಾಡಿಕ್ ಕೊಡಿ, MCom ಅಥವಾ ಒಂದು ಹೈಯರ್ ಗ್ರಾಜುಯೇಷನ್ ಆದ್ರೆ ನನಗೆ PhD ಮಾಡಲಾಗ್ತದೆ. ನನಗೆ ಮೊದಲಿಂದ ಎಂತ ಇಂಟ್ರೆಸ್ಟ್ ಇದೆ ಅದು ಮಾಡ್ಬೇಕು. ಮತ್ತೆ CA ಮಾಡ್ತಾ ಇದ್ದಿದ್ದೆ, ಸೆಮಿ ಕ್ವಾಲಿಫೈಡ್ CA ಚಾರ್ಟರ್ಡ್ ಅಕೌಂಟೆನ್ಸಿ. ಸೊ ಫೈನಲ್ಸ್ ಕ್ಲಿಯರ್ ಮಾಡಿ ಆದಷ್ಟು ಬೇಗ ಹೇಳಿ ಹೇಳ್ತಾ ಆಲ್ ದ ಬೆಸ್ಟ್. ಅದೇ ಹೇಳಿದ ಹಂಗೆ ಲಲಿತಾ ಫುಡ್ ಪ್ರಾಡಕ್ಟ್ಸ್ ಅಲ್ಲಿ ಯಾವ ಪ್ರಾಡಕ್ಟ್ಸ್ ಈಗ ಅವೈಲೇಬಲ್ ಇದ್ದು ಹೇಳಿ, ಹಾಗೆ ಇದ್ರ ಸ್ಪೆಷಾಲಿಟಿ ಎಂತರ ಹೇಳಿ?
ಫಸ್ಟ್ ಸ್ಪೆಷಾಲಿಟಿ ಹೇಳ್ತಾರೆ. ಹ್ಮ್. ಇಂಗಳದ್ದು ಪ್ರಾಡಕ್ಟ್ಸ್ ಅಲ್ಲಿ ಯಾವುದೇ ತರ ಪ್ರಿಸರ್ವೇಟಿವ್ಸ್ ಇರ್ತಿಲ್ಲ. ಹ್ಮ್. ಜೈವಿಕ್ ಭಾರತ್ ಅಂದ್ರೆ ಸಾವಯವ ಕೃಷಿ ಮಾಡಿದ್ರೆ ಹ್ಮ್. ಸೋರ್ಸಿಂಗ್ ಮಾಡ್ತಾರೆ ರಾ ಹ್ಮ್. ಮೆಟೀರಿಯಲ್ಸ್. ಅಂಡ್ ಯಾವುದೇ ತರ ಆಡೆಡ್ ಕಲರ್ ಇರ್ತಿಲ್ಲ, ಆಡೆಡ್ ಅರೋಮಾ. ಹ್ಮ್. ನ್ಯಾಚುರಲ್ ಪ್ರಾಡಕ್ಟ್ ಅನ್ನ ಪೌಡರ್ ಫಾರ್ಮ್ ಅಲ್ಲಿ ಟೇಸ್ಟಿಯಾಗಿ ಕೊಡುವಂತದ್ದು ನಮ್ದು ವಿಚಾರ. ಹ್ಮ್. ಹಿಂಗೆ ಅವೈಲಬಿಲಿಟಿ ಬಗ್ಗೆ ಬಂದ್ರೆ ಉಡುಪಿಲಿ ಅವೈಲೇಬಲ್ ಇದ್ದು, ಮತ್ತೆ ಮಂಗಳೂರಲ್ಲಿ ಕೆಲವೊಂದೆಡೆ ಇದ್ದು, ಹ್ಮ್. ಪುತ್ತೂರಲ್ಲಿ ಇದ್ದು, ಹಾಗೆ ಪುತ್ತೂರಲ್ಲಿ ಮರಿಕೆ ಸ್ಟೋರ್ಸ್, ಮಂಗಳ ಸ್ಟೋರ್ಸ್, ಸಂತೃಪ್ತಿ ಮತ್ತೆ ಹುಬ್ಳಿ ಸ್ಟೋರ್ಸ್ ಹ್ಮ್. ಅವೈಲೇಬಲ್ ಇದ್ದು, ಹ್ಮ್. ಬ್ಯಾಂಗ್ಳೂರಲ್ಲಿ ಇದ್ದು, ಹ್ಮ್. ಅಂಡ್ ಆಲ್ ಓವರ್ ಇಂಡಿಯಾ ಹಿಂಗೆ ಡೆಲಿವರ್ ಮಾಡ್ತಾರೆ. ಹ್ಮ್. ಅದು ಪ್ರಾಬ್ಲಮ್ ಇದೆ. ಹ್ಮ್. ಪ್ರಾಡಕ್ಟ್ಸ್ ಬಂದ್ರೆ ರಸಂ, ವಾಂಗಿಬಾತ್, ಸಾಂಬಾರ್, ಬಿಸಿಬೇಳೆ ಬಾತ್, ಪಲಾವ್, ಹ್ಮ್. ಬಿರಿಯಾನಿ, ಹ್ಮ್. ಅಂಡ್ ಕಷಾಯ, ರಾಗಿ ಮಿಕ್ಸ್ ಇದ್ದು, ಹ್ಮ್. ಅಂಡ್ ಹಿಂಗೆ ಡಿಫ್ರೆಂಟ್ ಆಗಿದ್ದು ಟೋಟಲ್ ಈಗ ಆಲ್ರೆಡಿ ಎಲ್ಲ ಒಂದು 20 ಪ್ರಾಡಕ್ಟ್ ಹ್ಮ್. ಪ್ರಾಬ್ಲಮ್ ಇಲ್ಲ. ಎಲ್ಲದು ಹ್ಮ್. ಪ್ರಿಸರ್ವೇಟಿವ್ ಫ್ರೀ ಹ್ಮ್. ಅಂಡ್ ನೋ ಆಡೆಡ್ ಶುಗರ್, ನೋ ಆಡೆಡ್ ಅರೋಮಾ, ನೋ ಆಡೆಡ್ ಕಲರ್. ಹ್ಮ್. ಇಂಗಳ ಪ್ರಾಡಕ್ಟ್ ಯೂಸ್ ಮಾಡಿದವಕ್ಕೆ ಗೊತ್ತಿದ್ದು ಹ್ಮ್. ಕಲರ್ ಕಮ್ಮಿ ಬೇಕು. ಇವಾಗ ಹ್ಮ್. ನಿಂಗೆ ಸಾಂಬಾರ್ ಮಾಡಿದ್ರೆ ಹ್ಮ್. ಕಲರ್ ಕಮ್ಮಿ ಬೇಕು, ಬಟ್ ಹ್ಮ್. ಟೇಸ್ಟಿಂಗ್ ಎಂತ ಮೋಸ ಹ್ಮ್. ಇದೆ. ಹ್ಮ್. ಕಲರ್ ಎಂತ ಆಡೆಡ್ ಕಲರ್ಸ್ ಇಲ್ಲದ ಕಾರಣ ನಿಮಗೆ ಹ್ಮ್. ಕಾಮನ್ ಆಗಿ ಆ ಇಶ್ಯೂ ಇತ್ತು. ಹ್ಮ್. ಅದೆಂತ ಮಾಡ್ಲಾಗುತ್ತಿಲ್ಲ. ನಿಂಗೆ ಹೇಳಿದೆ ಇಷ್ಟು ಪ್ರಾಡಕ್ಟ್ಸ್ ಗಳ ಹೆಸರು ಹೇಳಿದೆ. ಅಂಬಗ ಎನ್ನ ಪ್ರಶ್ನೆ ಎಂತರ ಇಪ್ಪದು ಹೇಳ್ರೆ ಖಂಡಿತ ನಮಗೆ ಹವ್ಯಕರ ಮನೇಲಿ ಇಂಥದ್ದು ಒಂದು ಎಂತ ಹೇಳುದು, ಈಗ ಒಂದು ಬಿಸ್ನೆಸ್ ಮಾಡುವಂತದ್ದಾಗಲಿ ಅಥವಾ ಮನೇಲಿ ಇಪ್ಪಂತ ಸಾಮಗ್ರಿಯ ಹಾಳು ಮಾಡದೆ ಅದ್ರ ನೆಕ್ಸ್ಟ್ ಎಂತ ಮಾಡ್ಲಕ್ಕೂ ಹೇಳುದ್ರ ಆಲೋಚನೆ ಜಾಸ್ತಿ ಹೋಯ್ತು. ಹಿಂಗಿಪ್ಪಗ ಈ ಲಲಿತಾ ಫುಡ್ ಪ್ರಾಡಕ್ಟ್ಸ್ ನ ಅಥವಾ ಈ ಒಂದು ಪ್ರಾಡಕ್ಟ್ಸ್ ಗಳ ಶುರು ಮಾಡಕ್ಕೂ ಹೇಳುವ ಆಲೋಚನೆ ಹೆಂಗೆ ಬಂತು? ಇದು ಆಕ್ಚುಲಿ ಅಮ್ಮನ ಆಲೋಚನೆ, ಹ್ಮ್. ಎನ್ನದಲ್ಲ. ಹ್ಮ್. ನಾನು ಬ್ಯಾಂಗ್ಳೂರಲ್ಲಿ ಇದ್ದಿದ್ದೆ ಹ. CA ಮಾಡ್ತಾ, ಹ. ಬಟ್ ಅಲ್ಲಿ ಹೆರ ತಿಂಬದ್ ಹೆಚ್ಚು. ಹ. ಅಲ್ಲಿ ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ, ಹ್ಮ್. ಬಟ್ ಅದು ರುಚಿ ಆಗುತ್ತೆ ಹೇಳಿ ತಿಂತಿದ್ದೆ ಹ. ಆಯ್ತಾ. ಹ. ಆಮೇಲೆ ಸ್ಟಡಿ ಹಾಲಿಡೇಸ್ ಇದ್ದು ಹಾಗೆ ಮನೆಗೆ ಬಂದೆ. ಹ್ಮ್. ಅಲ್ಲಿ ಅಮ್ಮ ಮಾಡುದು ಟೇಸ್ಟಿಂಗ್ ಪೌಡರ್ ಇರ್ತಿದೆ, ಹ್ಮ್. ಬಟ್ ಲಾಯ್ಕ್ ಆಗುತ್ತೆ. ಹ್ಮ್. ಅದು ಡಿಫ್ರೆನ್ಸ್ ನಿಮಗೆ ಹ್ಮ್. ಕಾಮನ್ ಆಗಿ ಅರ್ಥ ಆಗುತ್ತೆ, ಹ್ಮ್. ಜನಕ್ಕೆ ಅರ್ಥ ಆಗುತ್ತೆ. ಹ್ಮ್. ಬಟ್ ದಟ್ಸ್ ಯೂನಿಕ್ ಒನ್. ಮನೆಯಲ್ಲಿ ಎಷ್ಟು ಲೈಕ್ ಪ್ರಾಡಕ್ಟ್ ಸಿಕ್ಕುವಾಗ ಆ ಹೆರ ಹೋಗಿ ತಿಂದ್ರೆ ಹ್ಮ್. ವೇಸ್ಟ್. ಇಟ್ಸ್ ಲೈಕ್ ಎಂತ ಹೊರಳಿಲ್ಲ ಆ ಮಾತಿಗೆ. ಹ್ಮ್. ಸೊ ಆಗ ಸ್ಟಾರ್ಟ್ ಮಾಡಕ್ಕೆ ಹೊರಟು. ಅಮ್ಮ ಮಷಿನರೀಸ್ ಎಲ್ಲ ಸೆಟ್ ಮಾಡಿದ್ರು, ಹ್ಮ್. ಅಂದ್ರೆ ಜಾಯ್ನ್ ಆಗಿದೆ. ಆ ನೋಡಿಕೊಂಬೋದು ಮಾರ್ಕೆಟಿಂಗ್, ಅಕೌಂಟ್ಸ್. ಸೊ ಪ್ರೊಡಕ್ಷನ್ ಫುಲ್ ಅಮ್ಮನೆ ಮಾಡುವ, ಮ್ಯಾನುಫ್ಯಾಕ್ಚರಿಂಗ್ ಅಮ್ಮ, ಪ್ಯಾಕೇಜಿಂಗ್ ನೋಡ್ತಾರೆ. ಇವನ್ ಲೇಬಲ್ ಡಿಸೈನಿಂಗ್ ಆಯ್ತು, ಒಂದು ಪ್ರಾಡಕ್ಟ್ ಪೌಚಸ್ ಆಯ್ತು, ಹೆಂಗಳ ಸೆಲೆಕ್ಟ್ ಮಾಡಿದ್ದು. ಇವನ್ ಯಾವ್ದೇ ತರ ಫ್ರೀಲಾನ್ಸರ್ಸ್ ಆಗ್ಲಿ, ವರ್ಕರ್ಸ್ ಆಗ್ಲಿ, ಡಿಸೈನರ್ಸ್ ಹೈರ್ ಮಾಡಿದ್ದೆ, ನಾನೇ ಮಾಡಿದ್ದೆ. ಅಮ್ಮ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಪ್ರಮೋಷನ್ ಈ ಪಾರ್ಟಿನ ನಿಂಗ ನೋಡಿ ಗೊತ್ತೇ ಹೇಳಿ. ಇಂದಿನ ಜಗತ್ತಲ್ಲಿ ಇಷ್ಟು ಕಾಂಪಿಟೇಷನ್ ಇಪ್ಪಾಗ ಅದೇ ನಿಂಗ ಹೇಳಿದ ಪ್ರಾಡಕ್ಟ್ಸ್ ಹಿಂಗೆ ಹೆರ ಆಲ್ರೆಡಿ ಒಂದು ಎಂತ ಹೇಳುದು ಮಾರ್ಕಿನ ಸೆಟ್ ಮಾಡಿಪ್ಪಂತಹ ಪ್ರಾಡಕ್ಟ್ಸ್ ಈಗ ಸುಮಾರು ಇದ್ದವು. ಸೊ ನಿಂಗಗೆ ಈ ಪಾರ್ಟ್ ಹೆಂಗೆ ಎಷ್ಟು ಚಾಲೆಂಜಿಂಗ್ ಆಗಿದ್ದು? ಇದು ಆಕ್ಚುಲಿ ಕ್ವಶನ್ ಎಂತ ಹೇಳಿದ್ರೆ, ನನಗೆ ಸಿಕ್ಕಾಪಟ್ಟೆ ಕಡೆ ಓಡಾಡಿದ್ದೆ. ಅಲ್ಲಿ ಜನರ ಎಕ್ಸ್ಪೆಕ್ಟೇಷನ್ ಬೇರೆ, ಹೆಂಗು ಹೇಳಿ ಇಪ್ಪದು ಒಂದು, ಅವಕ್ಕಿಂತ ಎಕ್ಸ್ಪೆಕ್ಟೇಷನ್ ಬೇರೆ. ಲೈಕ್ ನೀ ಪ್ರಾಡಕ್ಟ್ ಇದ್ದು ಹೇಳಿ ಫಸ್ಟ್ ಅವ್ ನೋಡುದು ರೇಟ್. ನೋ, ಅವಾಗ ಎಂತ ಸ್ಪೆಷಾಲಿಟಿ ಇತ್ತು ಹೇಳಿ ಕೇಳಲಿ ಇಷ್ಟ ಇಲ್ಲ. ಓಕೆ, ರೇಟ್ ಇಂಪಾರ್ಟೆಂಟ್. when it comes to organic and preservative free natural products ಇರುವ ಕಾರಣ ನಿಮ್ಗೋಗಿ ಅವರ ಇವಾಗ ಕಾಂಪಿಟೇಟಿವ್ ಪ್ರೈಸ್ ಇದೆ, ಅದಕ್ಕಿಂತ ಸ್ವಲ್ಪ ಹೆಚ್ಚಿತ್ತು, ತುಂಬಾ ಅಲ್ಲ, ಸ್ವಲ್ಪ ಇತ್ತು. ಅಂದ್ರೆ ಇವಾಗ ನೀವು ಸ್ಟೋರಿಗೆ ಹೋಗಿ ಪರ್ಚೇಸ್ ಮಾಡ್ತೀವಿ ಆದ್ರೆ ಸ್ವಲ್ಪ ಡಿಫ್ರೆನ್ಸ್ ಇತ್ತು. ಅದೇ ಪಾರ್ಸಲ್ ಹಾಕಿದ್ರೆ ಸ್ವಲ್ಪ ಹೆಚ್ಚಿತ್ತು, ಇವನ್ 10 to 15 rupees ಎಕ್ಸ್ಟ್ರಾ ಬೀಳಿ. ಅಲ್ಲಿ ಒಬ್ಬಗ ಎಷ್ಟೋ ಸ್ಟೋರ್ಸ್ ರಿಜೆಕ್ಟ್ ಮಾಡ್ತು. ಆ ರಿಜೆಕ್ಷನ್ ನಿಂಗೆ ಫಸ್ಟ್ ರೆಡಿ ಇರಬೇಕು. ಎಷ್ಟೋ ಸಲ ಹೇಳ್ತಾವ ಸ್ಟೋರ್ ಓನರ್ಸ್ ಗೆ, ಅವರ ಮನೆಗೆ ಈ ಪ್ರಾಡಕ್ಟ್ ತಗೊಂಡು ಹೋಗಿ ಯೂಸ್ ಮಾಡ್ಲಿ ತೊಂದರೆ ಇಲ್ಲ, ಅದೇ ಅಲ್ಲಿ ಸ್ಟೋರ್ ಇಟ್ಟು ಮಾರ್ಲಿ ರೆಡಿ ಇಲ್ಲ, ಬಿಕಾಸ್ ಆಫ್ ಪ್ರೈಸ್ ಸ್ಟ್ರಕ್ಚರ್. ಇನ್ನು ಕಮ್ಮಿ ಪ್ರೈಸ್ ಇಟ್ಟರೆ ಹೆಂಗೋಗಿ ವರ್ಕೌಟ್ ಆಗ, ಬಿಕಾಸ್ ಹೆಂಗ ನೋಡಕ್ಕೂ ಮ್ಯಾನುಫ್ಯಾಕ್ಚರಿಂಗ್, ರಾ ಮೆಟೀರಿಯಲ್ಸ್ ಅಂಡ್ ಲೇಬರ್ ಚಾರ್ಜಸ್, ಇವನ್ ಹೆಂಗೋಳೆ ಮಾಡೋದಿಪ್ಪದು ಒಂದು ಲೇಬರ್ ಚಾರ್ಜಸ್ ಹೇಳಿ ಒಂದು ಫಿಕ್ಸ್ಡ್ ಇರಬೇಕು. ಮತ್ತೆ ಶಾಪಿನವರ ಮಾರ್ಜಿನ್ ನೋಡಬೇಕು, ಪ್ಯಾಕೇಜಿಂಗ್ ಎಕ್ಸ್ಪೆನ್ಸಸ್ ನೋಡಬೇಕು, GST ನೋಡಬೇಕು. ಇಷ್ಟೆಲ್ಲ ಇಪ್ಪಾಗ ಅವು ಹೇಳಿದ ಪ್ರೈಸಿಂಗ್, ಅವು ಹೇಳಿದ ಮಾರ್ಜಿನ್ಗೆ ಹೆಂಗೋಗಿ ಕೊಡ್ಲಾ ಹೋಗ್ತಿದೆ. ಅದ್ರಲ್ಲಿ ಚಾಲೆಂಜಸ್ ಇತ್ತು, ನೋಡಬೇಕು ಮಾಡಬೇಕು, ರಿಜೆಕ್ಷನ್ ಹಿಂಗೆ ಫಸ್ಟ್ ರೆಡಿ ಇರಬೇಕು. ದಟ್ ಆಕ್ಚುಲಿ ಮ್ಯಾಟರ್ಸ್.
ಈಗ ಅದೇ ಆನ್ ನೋಡಿದ ಹಾಗೆ ನಿಂಗಳ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲಿ ನೋಡಿದ್ದೆ ಅಂತಾರ ಹೇಳಿದ್ರೆ ಸ್ಯಾಂಪಲ್ ಪ್ರಾಡಕ್ಟಿನ ನಿಂಗ ಒಂದು ಎಷ್ಟು 149 ಇದೊಂದು ಹೇಳುವ ಹಾಗೆ ಇದು ಮಾಡ್ತಾ ಇದ್ದೆ. ರೆಡ್ಯೂಸ್ ಆಗಿದೆ ಪ್ರೈಸ್ 120ಗೆ ಫ್ರೀ ಡೆಲಿವರಿ ಕೊಡ್ತಾ ಇದ್ದಾರೆ. ಹಾ. ಬಿಕಾಸ್ ಮೊದ್ಲು ಹಿಂಗೋ ಹೆಂಗೆ ಹೇಳಿದ್ರೆ ಅರೌಂಡ್ 12 ಪೌಚಸ್ ಕಳಿಸ್ತಾ ಇರ್ತಿದೆ. 10 ಅವು ಆರ್ಡರ್ ಮಾಡಿರುತ್ತೆ, ಹಿಂಗೋ ಸ್ವಲ್ಪ ಹೆಚ್ಚು ಹಾಕಿ ಹಿಂಗೆ ಹೇಳಿ ಕಳಿಸ್ತಾರೆ. ಈಗ 10 ಮಾಡಿದೆ, ಸೊ ಇಟ್ಸ್ 120ಗೆ ಫ್ರೀ ಇರುತ್ತೆ. ಅದು ಹೇಳಿದ್ರೆ ಎಂತರ ಫಸ್ಟ್ ಗೆ ಟ್ರೈ ಮಾಡಿ ನೋಡಿ ಅದಾದ್ಮೇಲೆ ಟ್ರೈ ಮಾಡ್ಲಿ, ನನಗೆ ಒತ್ತಾಯ ಮಾಡ್ತಲ್ಲ, ಆರಿಂಗ್ ಒತ್ತಾಯ ಮಾಡ್ತಲ್ಲ, ಟ್ರೈ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಡಿಫ್ರೆನ್ಸ್ ಗೊತ್ತಾಯ್ತು, ನಿಮ್ಗೆ ಲೈಕ್ ಆಯ್ತು ಹೇಳಿ ಅಂದ್ರೆ ಮಾತ್ರ ಪರ್ಚೇಸ್ ಮಾಡಿ. ಸುಮ್ಮನೆ ದೊಡ್ಡ ಪ್ಯಾಕ್ ತಕೊಂಡು ವೇಸ್ಟ್ ಮಾಡಿ ಬೇಡಿ. ಅವು ಕೊಟ್ಟವು ಇವು ತಕೊಂಡು ಹಿಂಗೆಲ್ಲ ಬೇಡ. ಇಷ್ಟ ಆಯ್ತಾ ಜೆನ್ಯೂನ್ಲಿ ಟ್ರೈ ಮಾಡಿ. ಓಕೆ, ಟ್ರೈ ಮಾಡಿದ್ರೆ ಇಲ್ಲಿ ಎಲ್ಲಾದ್ರೂ ಲೋಕಲ್ ಅಲ್ಲಿ ಅಂಗಡಿಯಲ್ಲಿ ಇತ್ತು ಅವೈಲೇಬಲ್, ನಿಂಗೋಗಿ ಪರ್ಚೇಸ್ ಮಾಡ್ಲಿ ಈಸಿ ಆಗುತ್ತೆ. ಓಕೆ, ಈಗದೆ ಖಂಡಿತ ಸುಮಾರಷ್ಟು ಹವ್ಯಕರಿಂಗೆ ಗೊಂತಿದ್ದ ಹೇಳಿ ಎನಗೆ ಗೊಂತಿಲ್ಲ ಅಂತ ಹೇಳಿದ್ರೆ ಎನಗೆ ಗೊಂತದ್ದು ಇಂದು ಎಂತರಪ್ಪ ಹೇಳಿದ್ರೆ ನಮ್ಮ ಮಂಗಳ್ ಸ್ಟೋರ್ಸ್ ಇಲ್ಲಿ ಸ್ಯಾಟರ್ಡೆ ಸಂಡೇ ಇವು ಬಂದು ಟೈಮಿಂಗ್ ಫೋನ್ ಮಾಡಿ ಬನ್ನಿ. ಓಕೆ, ನಮ್ಮ ಮಂಗಳ್ ಸ್ಟೋರ್ಸ್ ಇಲ್ಲಿ ಸ್ಯಾಂಪಲ್ ಆಗಿ ಪ್ರಾಡಕ್ಟ್ಸ್ ನಿಂಗೋಗೆ ಟೇಸ್ಟ್ ಮಾಡ್ಲೆ ಕೊಡ್ತಾ ಇದ್ದವು. ಸೊ ನಿಂಗೋಗೆ ಬೇಕು ಹೇಳ್ಯಾರೆ ಬನ್ನಿ, ಅದ್ರ ಟ್ರೈ ಮಾಡಿ ನೋಡಿ, ಅದಾದ್ಮೇಲೆ ನಿಂಗೆ ಪರ್ಚೇಸ್ ಮಾಡ್ಲಕ್ಕು. ಸೊ ಪರ್ಚೇಸ್ ಮಾಡ್ಲೇಬೇಕು ಹೇಳಿ ಅಲ್ಲ, ಟೇಸ್ಟ್ ನೋಡಿ ಇಷ್ಟ ಆದ್ರೆ try ಮಾಡಿ. That's it. ಓಕೆ, ಎಷ್ಟೋ ಜನ ತಕೊಂಡ್ ಹೋದವಿದ್ದವು ನಮ್ಮವು, ಅವು ನನಗೆ ರಿಪೀಟ್ ಮೆಸೇಜ್ ಮಾಡಿದವಿದ್ದವು ಅನ್ಬೇಕಂತ ತೋರ್ಸುತ್ತೀರಿ. ಮತ್ತೆ ಸ್ಯಾಂಪಲ್ ಪೌಚ್ ಇದೆ ಹೇಳಿದ್ದೆ ಹೀಗಿತ್ತು, ಸ್ಯಾಂಪಲ್ ಪೌಚಸ್ ನಿಮ್ಗೆ ಬೇಕಾದ್ರೆ ತಕೊಂಡು ನೋಡಿ. ಅವು ಅವಕ್ಕಷ್ಟೇ ಅಲ್ಲ, ಅವರ ಮಕ್ಕಳಿಗೂ ತಗೊಂಡು ಬೆಂಗಳೂರಿಗೆ ಕಳ್ಸಕ್ಕೆ ಆಗುತ್ತಾ ಹೇಳಿದವು ಇದ್ದವು. ಅದೆಲ್ಲ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಈ ಲೊಕ್ಯಾಲಿಟಿಯಲ್ಲಿ ಒಂದು ನಾನು ಮಾರ್ಕೆಟಿಂಗ್ ಹಿಂಗೆ ಹೇಳಿ ಈ ತರ ಒಂದು ಕಾನ್ಸೆಪ್ಟ್ ತಂದು ಜನ ಲೈಕ್ ಮಾಡ್ತಾ ಇದ್ದವು, ಖುಷಿ ಆಗುತ್ತೆ. ಓಕೆ, ಲಲಿತಾ ಫುಡ್ ಪ್ರಾಡಕ್ಟ್ಸ್ ನಮ್ಮ ಇಲ್ಲಿ ನಾವು ಈ ಪುತ್ತೂರ್ಲಿ ಬೆಂಗಳೂರಲ್ಲಿ ಈ ತರ ನಿಂಗ ಹೇಳಿದೆ. ಇದು ಈ ಪ್ರಾಡಕ್ಟ್ ನಿಂಗ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಅಥವಾ ಮಾಡುವ ಆಲೋಚನೆ ಇದ್ದ? ಈ ಪ್ರಾಡಕ್ಟಿಂಗ್ ಇಲ್ಲೇ ಬೇರೆ ಪ್ರಾಡಕ್ಟಿಂಗ್ ಬ್ಲಾಕ್ ಪೆಪ್ಪರ್ ಅಂಡ್ ಟರ್ಮರಿಕ್ ಮೇನ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಈ ಪ್ರಾಡಕ್ಟಿಂಗ್ ಆಸ್ ಆಫ್ ನಮ್ ಇಲ್ಲೇ, ಯಾರಿಂಗಾದ್ರೂ ಬಲ್ಕ್ ಅಲ್ಲಿ ಬೇಕು ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಕಳಿಸುತ್ತೆ. ಓಕೆ ಓಕೆ, ಅದೇ ಈಗ ಹೇಳಿದಂಗೆ ನಿಂಗೆ 20+ ವೆರೈಟೀಸ್ ಇದ್ದೋಳಿ ಹೇಳಿದೆ. ನೆಕ್ಸ್ಟ್ ಬೇರೆ ಯಾವ್ದಾದ್ರು ಹೊಸತಾಗಿ ಶುರು ಮಾಡಿಕೊ ಹೇಳುವ ಆಲೋಚನೆ ಇತ್ತಾ? ಮಲೆನಾಡಿನ ಸೈಡ್ ಅಲ್ಲಿ ತಂಬ್ಳಿ ಅನ್ನೋದು ಸ್ವಲ್ಪ ಫೇಮಸ್. ಈಗ ಗೊಂತಿಕ್ಕು ಆಕ್ಚುಲಿ ಅದೊಂದು ಪೌಡರ್ ರೆಡಿ ಮಾಡಿಕೊಂಡು ಹಿಡಿತ್ತು. ಅದು ಆಕ್ಚುಲಿ R&D ಅಲ್ಲಿ ಇತ್ತು, ಟೆಸ್ಟಿಂಗ್ ಒಂದು ಬಾಕಿ ಇತ್ತು. ಹಾಗೆ ಆಸ್ ಆಫ್ ನಾವು ಸ್ವಲ್ಪ ಸ್ಟಾಪ್. ನೆಕ್ಸ್ಟ್ ಟೆಸ್ಟಿಂಗ್ ಎಲ್ಲ ಕ್ಲಿಯರ್ ಆದ್ಮೇಲೆ ಎಸ್. ಸೊ ತಂಬ್ಳಿ ಪೌಡರ್, ಓಕೆ, ತಂಬ್ಳಿ ಪೌಡರ್ ಹೊಸತ್ತಾಗಿ ಇಷ್ಟರವರೆಗೆ ಬಟ್ ರೇರ್ ಸ್ವಲ್ಪ ಆನಿದೆ ಸ್ಟೋರ್ ಅಲ್ಲಿ ನೋಡಿತಿದ್ದೆ. ಆನಿದೆ ಗೂಗಲಿಂಗ್ ಹೋಗಿ ChatGPT ಜೆಮಿನೈ ಹೆಲ್ಪ್ ತಕೊಂಡು ನೋಡಿದೆ, ಬಟ್ ಅಷ್ಟು ಮಾಸ್ ಪ್ರೊಡಕ್ಷನ್ ಇಲ್ಲ. ಓಕೆ, ಅಂಬಾಗ ನಿಂಗೋಗೆ ಇದು ತಲೆಗೆ ಬಂದದು ಬೇರೆ ಪ್ರಾಡಕ್ಟ್ ನೋಡಿ ಅಲ್ಲ, ನಿಂಗೋಗೆ ತಲೆಗೆ ಬಂದು ಮತ್ತೆ ನಿಂಗೆ ಹೋಗಿ ಗೂಗಲ್ ಸರ್ಚ್ ಮಾಡಿದ್ರು. ಓಕೆ ಓಕೆ, ನಿಂಗ ಹೇಳಿದಿ ಚಾಲೆಂಜ್ಗಳ ಬಗ್ಗೆ ನಿಂಗ ಹೇಳಿದಿ. ಇನ್ನು ಎಂತರ ಹೇಳ ಕಾಂಪಿಟೇಷನ್ ಹೇಳಿ ಬತ್ತು ಹೇಳಿ ಆದರೆ ನಿಂಗಳ ಪ್ರಾಡಕ್ಟ್ ಹೇಗೆ ಡಿಫ್ರೆಂಟ್ ಹೇಳುದರ ನಿಂಗ ಪ್ರೂವ್ ಮಾಡಬೇಕು ಹೇಳುವ ಆಲೋಚನೆ? ಇದು ಜನರ ಮೇಲೆ ಡಿಪೆಂಡ್ ಆಗುತ್ತ, ಜನ ನೋಡಬೇಕು, ಟೇಸ್ಟ್ ಮಾಡಬೇಕು, ಅವ್ರು ಡಿಫ್ರೆನ್ಶಿಯೇಟ್ ಮಾಡಬೇಕು. ಹೇಳಿ ಆಯ್ತು ನಿನ್ನ ಪ್ರಾಡಕ್ಟ್ ಹಾಗಿದ್ದು, ಬಟ್ it's preservative free, no added color, no added aroma, natural products. Actually ಸಾವಯವ ಕೃಷಿಯಿಂದ ಬಂದಂತ raw materials ಯೂಸ್ ಮಾಡೋ ಕಾರಣ ಇಟ್ಸ್ ಡಿಫರೆಂಟ್. ಅದು ಜನರಿಗೆ ಟೇಸ್ಟ್ ಇಂಪಾರ್ಟೆಂಟ್. ಜನರಿಗೆ ಟೇಸ್ಟ್ ಮಾಡಿ ನೋಡಿದಂತೂ ಅವೇ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಹಾಕಿದ್ರು. ನಾನು ಹೇಳ್ತೆ ನಿಂಗೋ ಈಗ ಟೇಸ್ಟ್ ಮಾಡಿ ನಿಂಗೋ ಹೇಳಬೇಕು, ಬಟ್ ಪ್ರಾಬ್ಲಮ್ ಎಂತ ಅಂದ್ರೆ ಜನ ನೋಡಿ ಫಸ್ಟ್ ಕೆಲವೊಬ್ರು ನೋಡ್ಲೆ ರೆಡಿ ಇರ್ತಾವ, ಇಲ್ಲಿ ಫುಲ್ ಮುಖ ಸಿಂಡಿಸ್ಕೊಂಡು ಹೋಗ್ತಾವ, ತೊಂದರೆ ಇದೆ. ಅವಕ್ಕೆ ಇಷ್ಟ ಆದ್ರೆ ಮಾತ್ರ ನೋಡಿ, ಬಟ್ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದವು, ಸಪೋರ್ಟ್ ಅಷ್ಟೇ.
ಜನರಿಂದನೇ ಜನರಿಗೋಸ್ಕರ ಜನರಿಗಾಗಿ. ಹಾಗಲ್ಲ ಅದೇ ಇಂದೀಗ ನೋಡ್ತಾರೆ ಯಂಗ್ ಜನರೇಷನ್ ವಾಪಸ್ ಈ ನಮಗೆ ಕೆಮಿಕಲ್ ಫ್ರೀ ಬೇಕು ಹೇಳಿ ಬರ್ತಾ ಇದ್ದವು, ಮತ್ತೆ ಪ್ರಿಸರ್ವೇಟಿವ್ ಬೇಡ, ಕೆಮಿಕಲ್ಸ್ ಬೇಡ ಹೇಳಿ ಬರ್ತಾ ಇದ್ದವು. ಹಿಂಗಿಪ್ಪಾಗ ಏನಗೆ ಗೊಂತಿಪ್ಪ ಹಂಗೆ ಅವು ಎಂತ ಈ ಪ್ರೈಸಿನ ಮೇಲೆ ಅಷ್ಟು ಮ್ಯಾಟರ್ ಮಾಡ್ತಾವಿಲ್ಲ. ಬಟ್ ನಿಂಗಳ ಎಕ್ಸ್ಪೀರಿಯನ್ಸ್ ಹೇಳಿ, ನಿಂಗಳ ಪ್ರಾಡಕ್ಟ್ಸ್ ಹಿಂಗೆ ಇದೆಂತ ಇಷ್ಟು ಕಾಸ್ಟ್ಲಿ ಹೇಳಿದ್ದವ ಹೆಂಗೆ, ಇದ್ರ ಬಗ್ಗೆ ನಿಂಗಳ ಥಾಟ್ ಎಂತರ ಹೇಳಿ. ಆಕ್ಚುಲಿ ಏನಾಗಿ ಇಂಗಳ ಜನರೇಷನ್ ಇದೆ, ಸುಮಾರು ಜನರಿಗೆ ಅಡಿಗೆ ಮಾಡ್ಲಿ ಬರ್ತಿಲ್ಲ. ಆದ್ರದ್ದು ನೋಡಿದ ಪ್ರಕಾರ ಮಾಡ್ತಾವ ಅಡಿಗೆ. ಮತ್ತೆ ಆಲ್ಕೋಹಾಲ್ ಕನ್ಸಂಪ್ಷನ್ ಸ್ವಲ್ಪ ಕಮ್ಮಿ ಇತ್ತು ಇಂಗಳ ಜನರೇಷನ್. ಜನ ಹೊಸ ತಿಂಬಲ್ಲ ರೆಡಿ ಇದ್ದವು, ಆದ್ರೆ ಫಿಟ್ನೆಸ್ ಬಗ್ಗೆ ಸ್ವಲ್ಪ ನೋಡ್ತಾವ ಅಂತ. ಜನಕ್ಕೆ ಟೇಸ್ಟ್ ಇಂಪಾರ್ಟೆಂಟ್, ಟೇಸ್ಟ್ ಬಡ್ಸ್ ಸಿಕ್ಕಾಪಟ್ಟೆ ಮ್ಯಾಟರ್ ಆಯ್ತು. ಅದು ಬ್ಯಾಂಗ್ಳೂರಲ್ಲಿ ಏನಾಗೆ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಅದು ಸಣ್ಣ ಸಣ್ಣ ಹಳ್ಳಿಯಲ್ಲಿ ಹೆಂಗಾಗ್ತದೆ ವೆಜಿಟೇಬಲ್ ಪ್ರೈಸ್ ನೋಡಿ ಯಾವ್ದು ಅಫೋರ್ಡೆಬಲ್, ಯಾವ್ದು ಅವಕ್ಕೆ ಲೈಕ್ ಆಗುತ್ತು ನೋಡ್ತಾವ. ಈವನ್ ಎಷ್ಟೋ ಜನ ಇರ್ತಾವ ಏನಾಗ ಹೇಳಿದವು ಹಿಂಗ ಆ ಬ್ರ್ಯಾಂಡ್ ಅನ್ನ ಮಾತ್ರ ಯೂಸ್ ಮಾಡ್ತೀವಿ, ಬೇರೆ ಟ್ರೈ ಮಾಡಿದವಿದೆ. ಇದು ಪ್ರಾಬ್ಲಮ್ ಆಗುತ್ತು ಆಕ್ಚುಲಿ. ಬೇರೆ ನೋಡದೆ ಹೆಂಗೆ ಜಡ್ಜ್ ಮಾಡ್ತಾವ, ನೋಡಕ್ ಟ್ರೈ ಮಾಡಕ್ ಇಷ್ಟ ಆದ್ರೆ ಮುಂದೆ ಕಂಟಿನ್ಯೂ ಮಾಡಿ, ನೋಡದೆ ಲೈಕ್ ಇಲ್ಲ ಹೇಳಿದಲ್ಲ ಚೆನ್ನಾಗಿ. ಓ ಇದೆಂತಲ್ಲ ಇದು ರಸಂ, ಇದು ಬಿಸಿಬೇಳೆ ಆಕ್ಚುಲಿ ಇವತ್ತು ಕೊಡ್ತಾರೆ. ಓಕೆ ಈಗ ಟೇಸ್ಟ್ ರಸಂ, ಅದು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತಂದ ಬೇಳೆ ಹಾಕಿದ್ರೆ ಸ್ವಲ್ಪ ಫ್ಲೇವರ್ಸ್ ಕಮ್ಮಿ ಆಗುತ್ತೆ. ನಿಜ, ಸುಳ್ಳಲ್ಲ, ಸತ್ಯ ಹೇಳ್ತೆ. ಥ್ಯಾಂಕ್ ಯು. ಆಕ್ಚುಲಿ ಊಟಕ್ಕಲ್ಲ ಅಂತ ಕುಡ್ದು ಖಾಲಿಯಕ್ಕೂ ಸೀರಿಯಸ್ಲಿ ಕುಡಿಯುವ ಸಾರಲ್ಲಿ ಇರ್ತವು ರಸಂ. ನಾರ್ಮಲ್ ಸಾಂಬಾರ್ ಆದ್ರೆ ನಿಂಗು ಬೇರೆ ಟೊಮೆಟೊ ಬಿಟ್ಟು ಬೇರೆ ತರಕಾರಿ ಎಲ್ಲ ಹಾಕ್ಬೇಕು. ಇದು ಕುಡಿಯುವ ಸಾರು, ಟೊಮೆಟೊ ಸಾರು. ಬಿಸಿಬೇಳೆ ಬಾತ್ ನಿಂಗೆ ಬೂಂದಿ ಇಲ್ಲ ಅಡ್ಜಸ್ಟ್ ಮಾಡ್ಕೊಳಕ್. ವಾವ್, ಕಾಯ್ದು ಹೊಡಿಯುವಂತ ನನಗೆ. ಸೋ ಗುಡ್, ನಿಜ, ಸುಳ್ಳಲ್ಲ. It's from Lalita Food Products, guys. Just check at our catalog and buy it. ಇದು ಲೈಕ್ ಇದು ಅದೇ ಸ್ವಲ್ಪ ಖಾರ ಕಮ್ಮಿ ಇಕ್ಕು. ಸಾರಿ, ಅದು ಎಂತರ ಹೇಳಿದ್ರೆ ಫ್ಲೇವರ್ಸ್ ತಕ್ಕೊಳ್ತಾ ಇದ್ದೆ ನಾನು. ತಿಂಬ ಮೋಡಿಗೆ ಹೋದ್ರೆ ಮತ್ತೆ ವಾಪಸ್ ಬರ್ತಿಲ್ಲ. ಅದು ಎಂತ ಹೇಳುದು, ಅನುಭವಿಸುತ್ತಾ ಇದ್ದ ಆ ಫ್ಲೇವರಿನ. ಸಾರಂತೂ ನಿಜ ಹೇಳ್ತೆ, ರಸಂ ನಿಜ ಖಾಲಿ ಆಯ್ತು. ಸೊ ರಸಂ ನಿಜವಾಗಿ ಅದ್ರು ಲೈಕ್ ಇದು ಅಂತೆ ಎಂತ ಹೇಳುದು. ಇವರನ್ನು ಮಾತಾಡ್ಸುತ್ತಾ ಇದ್ದೆ ಹೇಳುವ ವಿಷಯಕ್ಕೆ ನಾನು ಖಂಡಿತ ಆದ್ರೆ ಹೇಳ್ತಾ ಇಪ್ಪದಲ್ಲ. ಬಟ್ ರಸಂ ಪೌಡರ್ ಆಗಲಿ, ಈಗ ಇದು ಚೂರಿದ್ದು ತಿಂದಾದ ಮತ್ತೆ ಹೇಳ್ತೇನೆ. ಇದು ನಿಮಗೆ ಈ ರಸಂ ಫಸ್ಟಿಂಗ್ ಇಷ್ಟ ಆಯ್ತು. ಇದ್ರ ಬಿಟ್ಟು ಪೆಪ್ಪರ್ ರಸಂ ಹೇಳಿದ್ದು ನಿಮಗೆ ಬ್ಯಾಂಗ್ಳೂರ್ ಸೈಡ್ ಇದಕ್ಕೆ ಪುಚ್ಚಪುಳಿ ರಸಂ ಹೇಳಿ ಹೇಳ್ತಾವ. ಅದು ಪೌಡರ್ ಇತ್ತು. ಅದು ಟ್ಯಾಮರಿನ್ ವಾಟರ್ ಒಟ್ಟಿಗೆ 2 minutes ಬಾಯ್ಲ್ ಮಾಡಿತ್ತು. ನೆಕ್ಸ್ಟ್ ಒಂದು ಒಗ್ಗರಣೆ ಹಾಕಿತ್ತು. ದಟ್ಸ್ ಇಟ್. 2 minutes ನಿಮಗೆ ಎಲ್ಲ ಕೆಲಸ ಮುಗಿತ್ತು. That's the favorite, my personal favorite. Actually, ಇಲ್ಲಿ ಲೊಕ್ಯಾಲಿಟಿ ಅಷ್ಟೇ ಜನ ತಗೊಂಡು ಅವು ಲೈಕ್ ಇದ್ದು ಇಲ್ಲಿ ಹಾಕಿದ್ದವು. ಬಟ್ ಎಷ್ಟು ಜನ ಐ ಮೀನ್ ಅವರ ಅಪ್ಪನ ಮನೆಗೆ, ಮಕ್ಕಳಿಗೆ, ಹಾಗೆ ಮನೆಗೆ ಇದೆಲ್ಲ ತಗೊಂಡು ಹೋದವಿದ್ದವು ಬ್ಯಾಚುಲರ್ಸ್. That's actually easy to make, easier than this actually. But honestly, like ಇದು ರಸಂ ಪೌಡರ್ ಟೂ ಗುಡ್. ಹೇಳಿದ್ರೆ ಬಾಕಿ ಬ್ರ್ಯಾಂಡ್ ಗೆ ಕಂಪೇರ್ ಮಾಡ್ತಾರೆ ಹೇಳುದು. ಕೆಲವು ಬ್ರ್ಯಾಂಡ್ಗಳ ಹೆಸರಿಲಿ ಲೈಕ್ ಇದ್ದು ಹೇಳಿರ್ತು, ಆದರೆ ಎಂತ ಹೇಳುದು ಟೇಸ್ಟ್ ಫುಲ್ ಬ್ಲಾಂಡ್ ಇರ್ತವೆ ಹೇಳಕ್ ಅಂತ. ಆ ಒಂದು ಸ್ಮೆಲ್ ಇರ್ತಲ್ಲದ ಅದ್ರ ಟೇಸ್ಟ್ ಅದೇ ಇರ್ತಿಲ್ಲ. ಬಟ್ ಇದು ಅಂದ್ರೆ ಟ್ರೈ ಮಾಡ್ಲೇಬೇಕು. ಅಂಡ್ ಅಗೇನ್ ಮನೇಲಿ ಮಾಡಿದ್ರೆ ಹಿಂಗೆ ಆಯ್ತು. ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಇತ್ತು ಎಷ್ಟೆಷ್ಟು ಹಾಕಕ್ಕೆ, ಅದನ್ನ ಫಾಲೋ ಮಾಡಕ್ಕಷ್ಟೇ. ಬಟ್ ಅದನ್ನ ಫಾಲೋ ಮಾಡದೆ ಹಾಗೆ ಮೈಂದಿಲ್ಲ ಇದ್ರೆ ಹೆಂಗ. That's my personal ಮನದಾಳದ ಮಾತು. ಇದಕ್ಕೆ ಬೂಂದಿ ಇದು ಲೈಕ್ ಇದು ರಸಂ ಅಂದ್ರೆ ಇದು ಡಿಮ್ ಆಯ್ತು. ಬಿಕಾಸ್ ರಸಂ ಇಸ್ ಲೈಕ್ ಫುಲ್ ಆಫ್ ಫ್ಲೇವರ್. ಇದು ಬಿಸಿಬೇಳೆ ಬಾತ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಲೈಕ್ ಆಯ್ತು. ಬಟ್ ಅಲ್ಲ ಲೈಕ್ ಇದು ಲೈಕ್ ಇದೆ ಈ ಹೊರಂಗೆ ವಾಂಗಿ ಬಾತ್ ಮತ್ತೆ ಬಿಸಿಬೇಳೆ ಬಾತ್ ಅಷ್ಟು ಕಡಿಮೆ. ಆದರೆ ಇದ್ರ ಟ್ರೈ ಮಾಡಿದವು ಮಾತ್ರ ಪುನಃ ಇದನ್ನೇ ಮಾಡ್ತಿ ಖಂಡಿತ. ಇದು ಪೇಯ್ಡ್ ಅಲ್ಲ, ಪೇಯ್ಡ್ ಪ್ರಮೋಷನ್ ಅಲ್ಲ, ಅಥವಾ ಇವು ಇಲ್ಲಿ ಎದುರಿದ್ದವು ಹೇಳುವ ವಿಷಯಕ್ಕೆ ಬೇಕಾಗಿ ನಾನಿಲ್ಲಿ ನಿಂಗೋಗೆ ಬಂದು ಲೈಕ್ ಇದ್ದು ಹೇಳುವಂತದ್ದಲ್ಲ.
ನಿಜವಾಗಿ ಆದ್ರೂ ಇನ್ನೂ ಜಾಸ್ತಿ ಹೇಳಕ್ಕಾರೆ ನನ್ನ ಫ್ಯಾಮಿಲಿಯಕ್ಕೆ ಪೂರ ಗೊತ್ತಿದ್ದ ಒಂದು ತಿಂಡಿ ಪೋತಿ ಹೇಳಿ ಎಷ್ಟು ಎಂಜಾಯ್ ಮಾಡ್ತೆ ಫುಡ್ಡಿನ ಹಂಗೆ ನಿಜವಾಗಿ ಆದ್ರೂ ಅದಕ್ಕೆ ರಿವ್ಯೂಸ್ ಕೊಡ್ತೆ ಹೇಳಿ ಅಂತ ಹೇಳಿ ಅತ್ತೆ ಪ್ರತಿ ಸರ್ತಿ ಎಂತ ಅಡುಗೆ ಮಾಡ್ತಾ ಇರುದೆ ಬಂದು ಇಲ್ವಾ ಒಂದು ನೋಡುಳಿ ಪ್ರತಿ ಸರ್ತಿ ಏನಂತಗೊಳ್ತವು ಸೊ ಹಂಗಾದ ಕಾರಣ ಸುಳ್ಳು ಹೇಳುದಲ್ಲ ಖಂಡಿತ, ಅಥವಾ ಎಂತ ಹೇಳುದು ಯಾವುದೇ ರೀತಿಯ ಅಡ್ವರ್ಟೈಸ್ಮೆಂಟಿಂಗೆ ಬನ್ನಿ ಹೇಳಿ ಬಂದು ಮಾಡಿ ಕೊಡ್ತಾ ಇಪ್ಪಂತದಲ್ಲ. ನಿಜವಾಗಿ ಆದ್ರೂ ಒಂದು ಸರ್ತಿ ಟ್ರೈ ಮಾಡ್ರೆ ನಿಮಗೆ ಗೊತ್ತಾಯ್ತು ಆ ನಿಂತಕ್ಕೆ ಈ ರೀತಿ ಹೇಳ್ತಾ ಇದ್ದೆ ಹೇಳಿ. ಮತ್ತೊಂದು ಸ್ಯಾಂಪಲ್ ಪೌಚಸ್ ಅಮೆಝಾನ್ ಅಮೆಝಾನ್ ಇಷ್ಟಿದ್ದೆ ಬಲ್ಕ್ ಕೂಡ ಕೊಡ್ತಾರೆ. ಬಲ್ಕಿಂಗೆ ಹೆಂಗಳು ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಅಮೆಝಾನ್ ಸ್ಯಾಂಪಲ್ ಇದು ಈಸಿಯೆಸ್ಟ್ ವೇ ಜನಕ್ಕೆ ರೀಚ್ ಆಗ್ತದೆ. ಪುತ್ತೂರು ಜನಕ್ಕೆ ಇಲ್ಲಿಗೆ ಬಪ್ಪಲಕು ಮಂಗಳ ಸ್ಟೋರ್ಸ್ ಗೆ ಸ್ಯಾಂಪಲ್ ಎಲ್ಲಿಯೂ ಇಟ್ಟಿದ್ದಾವೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಇತ್ತು. ಇಲ್ಲಿ 8 ಪ್ರಾಡಕ್ಟ್ ಅಷ್ಟೇ. ರಶ್ಮಿ ಪ್ರಾಡಕ್ಟ್ ಟೇಸ್ಟ್ ಮಾಡಿ ಆಯ್ತು ಖಂಡಿತ ಲಾಯ್ಕಿದ್ದು. ಇದ್ರೊಟ್ಟಿಗೆ ನಾನು ಮೊದಲಿಂಗೆ ಇಂಟ್ರೊಡಕ್ಷನ್ ಹೇಳಿದಂಗೆ 23 ವರ್ಷ ಯಾವ ವಿಷಯಕ್ಕಿದ್ರೆ ಹೇಳಿದ್ರೆ ಈಗಿನ ಜನರೇಷನ್ ಫ್ಯಾಷನ್ ಇನ್ನ ಪ್ರೊಫೆಷನ್ ಆಗಿ ತಕೊಂಬುದು ಜಾಸ್ತಿ. ಸೊ ನಿಂಗೆ ಹೇಳಿದ್ರೆ ನಿಂಗ ಬಿಸ್ನೆಸ್ ಮಾಡಬೇಕು ಹೇಳುವ ಆಲೋಚನೆ ಮೊದಲೇ ಇತ್ತಿದ್ದು ಹೇಳಿ. ಹಿಂಗಿಪ್ಪಾಗ ನಿಂಗ ಇಷ್ಟು ಸಮಯದಲ್ಲಿ ಕಂಡುಕೊಂಡ ಹಾಗೆ ಯಂಗ್ ಜನರೇಷನ್ ಗೆ ಎಂತ ಹೇಳ ಇಷ್ಟಪಡ್ತಿ, ಹಾಗೆ ಆನೊಂದು ಬಿಸ್ನೆಸ್ ಫೀಲ್ಡ್ ಗೆ ಎಂಟರ್ ಆಯ್ಕು ಹೇಳಿ ಆದರೆ ಇದುವೇ ಹೇಳಿಲ್ಲ ಯಾವುದೇ ಬಿಸ್ನೆಸ್ ಫೀಲ್ಡ್ ಗೆ ಎಂಟರ್ ಆಯ್ಕು ಹೇಳಿ ಆದರೆ ನಿಂಗಳ ಒಂದು ಮೆಸೇಜ್ ಅಡ್ವೈಸ್ ಎಂತ ಹೇಳಿ ಇಷ್ಟಪಡ್ತಿ? ಫಸ್ಟ್ ಆಫ್ ಆಲ್ ಬಿಸ್ನೆಸ್ ಹೇಳುದು ಎಲ್ಲರಿಗೂ ಗೊತ್ತಿಲ್ಲ. ಆಕ್ಚುಲಿ ಅದ್ರಲ್ಲಿ ರಿಸ್ಕ್ ಹೆಚ್ಚು. ಪೇಮೆಂಟ್ ಟರ್ಮ್ಸ್ ಇದೆಲ್ಲ ನೋಡ್ತಿರಬೇಕು. ಫಸ್ಟಿಂಗ್ ಕೇರ್ಫುಲ್ ಆಗಿರಬೇಕು. ಇಂಟ್ರೆಸ್ಟ್ ಇದ್ದು ಹೇಳಿದ್ರೆ ಮಾತ್ರ ಬಿಸ್ನೆಸ್ ಬರಬೇಕು. ಅದರ್ವೈಸ್ ಆಮೇಲೆ ಮಾಡ್ತೆ ಅದೆಲ್ಲ ಸ್ವಲ್ಪ ಕಾನ್ಸಂಟ್ರೇಟ್ ಕೊಟ್ಟು ಟೈಮ್ ಕೊಟ್ರೆ ಇದು ಬಂಗಾರವೇ. ಓಕೆ, ಅದೇ ಖಂಡಿತ ಮಾರ್ಕೆಟಿಂಗ್ ಹೇಳಿ ಅಪ್ಪಗ ಸೋಷಿಯಲ್ ಮೀಡಿಯಾ ಹೇಳುವಂತದ್ದು ಇಂದು ಯಾವ ರೀತಿ ಹಂಗೆ ಎಷ್ಟು ಎಫೆಕ್ಟಿವ್ ಹೇಳಿ ನೀವು ಅನ್ಸುತ್ತೆ? ಸೋಷಿಯಲ್ ಮೀಡಿಯಾ ಒಂಥರ ಲೈಕ್ ನಿಮ್ಗೆ ಅದು ಹೇಗೆ ಮೇಂಟೈನ್ ಮಾಡ್ಲಿ ಗೊತ್ತಾಗ್ತದೆ ಹೇಳಿದೆ. ಆರ್ಡರ್ಸ್ ಬಂತು ಮೇಂಟೈನ್ ಮಾಡಬೇಕು, ಜನರಿಗೆ ಸರ್ವಿಸ್ ಕೊಡಬೇಕು, ಹಂಗೆ ಅಕ್ಸೆಪ್ಟೆನ್ಸ್ ಮಾಡಬೇಕು. ಎಷ್ಟೋ ಜನ ಒಪಿನಿಯನ್ ಬೇರೆ ಬೇರೆ ಇತ್ತು, ಅದನ್ನ ಅಕ್ಸೆಪ್ಟ್ ಮಾಡಬೇಕು, ಸಜೆಷನ್ ತಗೊಳ್ಬೇಕು. ರಿವ್ಯೂಸಿಗೆಲ್ಲ ಓಕೆ ಹೇಳಿ, ನಿಮ್ಗೆ ನೆಗೆಟಿವ್ ಅನ್ನು ಓಕೆ ಅಂತ ತಗೊಳ್ತೆ ಹೇಳಿ ಮಾಡ್ಬೇಕು. ಈಗ ನಿಂಗ ಹೇಳಿದ ಹಾಗೆ ಈಗ ಇಲ್ಲಿ ಮಂಗಳ್ ಸ್ಟೋರ್ಸ್ ಅಲ್ಲಿ ನಿಂಗಳ ಪ್ರಾಡಕ್ಟ್ ನ ಪ್ರಮೋಟ್ ಮಾಡ್ತಾ ಇದ್ವಿ. ನಿಂಗಳ ಪ್ರಕಾರ ಹೀಗೆ ಬಂದು ಪ್ರಮೋಟ್ ಮಾಡುದು ಸುಲಭವ ಅಥವಾ ಆನ್ಲೈನ್ ಪ್ರಮೋಷನ್ ಸುಲಭವ? ನಾನು ಎಂತ ಹೇಳ್ತಿಲ್ಲ, ಬಿಕಾಸ್ ಆನ್ಲೈನ್ ಅಲ್ಲಿ ಎಷ್ಟೋ ಕಾಣ್ತು, ಜನ ಅದನ್ನ ಬೈ ಮಾಡ್ತಾರೆ. ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಲಿ ಆಗುತ್ತಿಲ್ಲ. ಎಕ್ಸ್ಪೀರಿಯನ್ಸ್ ಮಾಡಕ್ಕೂ ಹೇಳಿ ಅದ್ರ ನಿಮ್ಗೆ ಎಲ್ಲಾದ್ರೂ ಒಂದು ಟೇಸ್ಟಿಂಗ್ ಸಿಕ್ಕಿತ್ತು. ಇದು ಡಿಫ್ರೆಂಟ್, ಟೋಟಲಿ ಡಿಫ್ರೆಂಟ್. ನಾನು ಹೋಗಿ ಎಷ್ಟೋ ವಿಡಿಯೋ ಮಾಡಿದ್ದೆ, ನಾನು ಪೋಸ್ಟ್ ಮಾಡಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಎಷ್ಟು ಜನ ಕಂಫರ್ಟೇಬಲ್ ಇರ್ತಾವಿಲ್ಲ ರಿವ್ಯೂಸ್ ಎಲ್ಲ ಆನ್ಲೈನ್ ಪೋಸ್ಟ್ ಮಾಡ್ಲಿ, ಯೂಟ್ಯೂಬ್ ಹಾಕ್ಬೇಕು. ಇಲ್ಲಿ ಬಂದಾಗ ಜನರಿಗೆ ಒಂದು ರುಚಿ ಗೊತ್ತಾಯ್ತು, ಇಷ್ಟ ಆಯ್ತಾ ತಗೊಂಡು ಇನ್ನು ಹೇಗೆ ಮಾಡ್ತಾರೆ ಅಂದ್ರೆ ಲೈವ್ ತಗೊಂಡು ಬಂದು ಮನೆಯಿಂದ ಮಾಡಿ ಬಂದು ಅದನ್ನ ಇಲ್ಲಿ ಪ್ರೆಸೆಂಟ್ ಜನರಿಗೆ ತಿಳಿಸಿ ಈ ತರ ಇತ್ತು ಇವುಗಳ ಪ್ರಾಡಕ್ಟ್ ಇಷ್ಟ ಆದವು ತಗೊಳ್ತಾವು, ನೋಡುವ ಹೇಳಿಯೋ ಇಷ್ಟ ಜನ ತಗೊಳ್ತಾವು. ಮನೆಯಲ್ಲಿ ಹಾಗೆ ಬಂದ ಇಲ್ಲ ಮಾಡಿದಾಗ ಹೇಳಿ ನೆಕ್ಸ್ಟ್ ವೀಕ್ ಕೊಂತಾವ್ದೆ ರಿವ್ಯೂ ಡೈರೆಕ್ಟ್ ಸಿಕ್ಕುತ್ತು. ಮ್ಯಾಟರ್ಸ್ ಇಲ್ಲಿ ಸುಲಭ ಅಲ್ಲ, ಯಾವ್ದು ಸುಲಭ ಅಲ್ಲ, ಎಲ್ಲದಕ್ಕೂ ಎಫರ್ಟ್ ಬೇಕಾಗುತ್ತೆ. ಆದ್ರೂ ಓಕೆ, ಬಿಕಾಸ್ ನನಗೆ ಫಾಸ್ಟೆಸ್ಟ್ ರಿವ್ಯೂ ಸಿಕ್ಕಿತ್ತು. ಆನ್ಲೈನ್ ಆದ್ರೆ ನಾನು 4 ದಿನ ವೇಟ್ ಮಾಡಬೇಕು. ಅಲ್ಲಿ ಒಂದು ಆರ್ಡರ್ ಮಾಡಿ ಪೇಮೆಂಟ್ ಮಾಡಿ ಡಿಸ್ಪ್ಯಾಚ್ ಮಾಡಿ ಅವು ಮನೆಗೆ ಅವರ ಮನೆಗೆ ಡೆಲಿವರಿ ಆದ್ಮೇಲೆ ಅವು ಯಾವ್ದೋ ಒಂದಿನ ಟ್ರೈ ಮಾಡಿ ನಾನ್ ಕೇಳಬೇಕು ಬಸ್ ನೀವು ಕೊಡಿ ಅದ್ರ ಬದಲಿಯಲ್ಲಿ ಏನಾಗಿ ಸಿಕ್ಕುತ್ತೆ ಲೈಕ್ ಇಲ್ಲ ಹೇಳಿ ಲೈಕ್ ಇತ್ತ ಟ್ರೈ ಮಾಡಿದ್ದೆ ಲೈಕ್ ಇತ್ತು. ಸೊ ಡೈರೆಕ್ಟ್ ಸಿಕ್ಕುತ್ತೆ ರೆಸ್ಪಾನ್ಸ್. ಓಕೆ, ಸೊ ನಿಂಗ ಆಫ್ಲೈನ್ ಪ್ರಿಫರ್ ಮಾಡ್ತೀವಿ? ಇಲ್ಲ, ಎರಡು ಕೂಡ. ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ, ಬಿಕಾಸ್ ಅದು ಡಿಫ್ರೆಂಟ್, ಟೋಟಲಿ ಡಿಫ್ರೆಂಟ್. ಇಲ್ಲಿ ರಿವ್ಯೂ ಬೇಗ ಸಿಗುತ್ತೆ ಅಷ್ಟೇ. ಜನ ಆನ್ಲೈನ್ ಅಂತಾನು ಬರ್ತಾವು, ಈಗ ಅಮೆಝಾನ್ ಅಲ್ಲಿಯೂ ಇದ್ದ ಕಾರಣ ಅಲ್ಲಿಯೂ ಪರ್ಚೇಸ್ ಆಗುತ್ತೆ. ಪರ್ಚೇಸ್ ಮಾಡ್ತಾವ ಜನ. ಸೊ ನೆಕ್ಸ್ಟ್ ಕ್ವಶನ್ ಅದೇ, ಲಲಿತಾ ಫುಡ್ ಪ್ರಾಡಕ್ಟ್ಸ್ ನ ಯಾವುದೇ ಪ್ರಾಡಕ್ಟ್ಸ್ ಗಳನ್ನು ಪರ್ಚೇಸ್ ಮಾಡಬೇಕಾದ್ರೆ ನಮಗೆ ಎಲ್ಲಿ ಸಿಕ್ಕುತ್ತು? ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್.
ಕಾಂಟ್ಯಾಕ್ಟ್ ವಾಟ್ಸ್ಆಪ್ ನಂಬರ್ ನಾನು ಇಲ್ಲಿ ಕೊಡ್ತೆ ಹಾ. ಡಿಸ್ಪ್ಲೇ ಮಾಡಿ. ಹಾ. ಅದು ಬಿಸ್ನೆಸ್ ವಾಟ್ಸ್ಆಪ್ ಕ್ಯಾಟಲಾಗ್ಗೆ ಹೋಗಿ ನಿಂಗೆ ಸೆಲೆಕ್ಟ್ ಮಾಡಿರಾತು ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಹೇಳಿ ಹ್ಮ್. ಅದರ ಕೊಡಿ ನಿನ್ಗೆ ಹೋಗಿ ಲಿಸ್ಟ್ ಬರ್ತದೆ ಅದನ್ನ ಹ್ಮ್. ಕಳಿಸ್ತೇಯ ಅಡ್ರೆಸ್ ವಿತ್ ಅಡ್ರೆಸ್ ಹಾ. ಅಂತ. ಇನ್ನೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಅವೈಲೇಬಲ್ ಇರ್ತೇಯ. ಹ್ಮ್. ಸೊ ಲಲಿತಾ ಫುಡ್ ಪ್ರಾಡಕ್ಟ್ಸ್ ಹೇಳಿ ಹ್ಮ್. ಅದ್ರ ಹಾಕಿ ಹಾ. ಆಮೇಲೆ ಅಮೆಝಾನ್ ಲಿಂಕ್ ಕೂಡ ಕಳಿಸ್ತೆ ಹಾ. ಅಲ್ಲಿಯೂ ಅವೈಲೇಬಲ್ ಇತ್ತು. ಹಾ. ಅಲ್ಲಿ ನಿಮಗೆ ಕಾಂಬೋಸ್ ಕೂಡ ಇತ್ತು. ಹ್ಮ್. ಹಾಗೆ ಡಿಫ್ರೆಂಟ್ ಅಂದ್ರೆ ಎಲ್ಲ ಪ್ರಾಡಕ್ಟ್ಸ್ ಬೇಕು ಹೇಳಿದ್ರೆ ಎಲ್ಲ ಪ್ರಾಡಕ್ಟ್ಸ್ ಕೊಡ್ತೇವೆ. ಹ್ಮ್. ಒಂದು ಪ್ರಾಡಕ್ಟ್ ಬೇಕು ಅಂದ್ರೆ ಒಂದು ಪ್ರಾಡಕ್ಟ್ ಜೊತೆ ಆಪ್ಷನಲ್ ಇತ್ತು. ಹ್ಮ್. ಸೊ ಅಲ್ಲಿಯೂ ಪರ್ಚೇಸ್ ಮಾಡ್ತಾರೆ. ಇವಾಗ ನನ್ನ ಪರ್ಸನಲ್ ಇನ್ಸ್ಟಾಗ್ರಾಮ್ ಐಡಿ ಇತ್ತು ಹ್ಮ್. ಅದರಲ್ಲಿ ಇವತ್ತಿಗೆ ಕೊಡ್ತೇನೆ ಹ್ಮ್. ತೊಂದರೆ ಇಲ್ಲ. ಓಕೆ, ಇದು ನಿಂಗ ಆನ್ಲೈನ್ ಮೂಲಕ ಹೇಳಿದಿ. ಹಾ. ಸ್ಟೋರ್ಸ್ ಹಿಂಗೆ ಬರ್ತಾರೆ ನಮ್ಮ ಪುತ್ತೂರಿಲಿ ಅಥವಾ ಮಂಗಳೂರಿಲಿ ಎಲ್ಲೆಲ್ಲ ಅವೈಲೇಬಲ್ ಇದೆ? ನಾನು ಪುತ್ತೂರ್ಲಿ ಹೇಳುದಾದ್ರೆ ಇಲ್ಲಿ ಮಂಗಲ್ ಸ್ಟೋರ್ಸ್ ಹಾ. ಅವೈಲೇಬಲ್ ಇದ್ದು ಅದ್ ಹಾ. ಬಿಟ್ರೆ ಮರಿಕಿ ಸಾವಯವ ಹ್ಮ್. ಬಳಿಗೆ ಹ್ಮ್. ಹಾಗೆ ಸಂತೃಪ್ತಿ ಹೋಟೆಲ್ ಅಲ್ಲಿ ಒಂದಷ್ಟು ಇತ್ತು. ಹ್ಮ್. ಹುಬ್ಳಿ ಸ್ಟೋರ್ಸ್ ಅಲ್ಲಿ ಹ್ಮ್. ಇತ್ತು. ಹ್ಮ್. ಸೊ ಇನ್ನೊಂದೆರಡು ಮತ್ತೆ ಈ ಮಂತ್ ಅಲ್ಲಿ ನೆಕ್ಸ್ಟ್ ಹಾ. ಮಂತ್ ಅಲ್ಲಿ ಯಾವತ್ತು ಹಾ. ತೊಂದರೆ ಇಲ್ಲ. Okay. ಹಾಗಾದ್ರೆ ಈಗ ಹೆಸರಿನ ವಿಚಾರಕ್ಕೆ ಬರ್ತಾರೆ. ಇಂತಕ್ಕೆ ಲಲಿತಾ ಪ್ರಾಡಕ್ಟ್ಸ್ ಹೇಳುವ ಹೆಸರು? ಲಲಿತಾ ದೇವರ ಹೆಸರುದೇ ಹೌದು, ಹಾ. ಭದ್ರಕಾಳಿಯ ಹೆಸರುದೇ ಹೌದು. ಹಾಗೆ ಎನ್ನ ಹೆಸರುದೇ ಐ ಮೀನ್ ಹಾ. ಮೊದ್ಲು ಹುಟ್ಟಿದಾಗ ಇಟ್ಟಿದ್ದಾಡ ಹಾ. ಅಮ್ಮ ಹೇಳಿತ್ತು ಹಾಗೆ Okay. match ಅದಕ್ಕೆ ಆಗಿ ಹಾ. ಅಷ್ಟೇ. ಲಲಿತಾ ಫುಡ್ ಪ್ರಾಡಕ್ಟ್ಸ್ ಇದೆ. ಓಕೆ. ಅಂಬಗ ನಿಂಗಳದ್ದಾಗಲಿ ಅಥವಾ ಈಗ ಲಲಿತಾ ಫುಡ್ ಪ್ರಾಡಕ್ಟ್ಸ್ ಇಂದಾಗಲಿ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಗೆ ಎಂತಾರ? ಫಸ್ಟ್ ಬಿಸ್ನೆಸ್ ಎಕ್ಸ್ಪಾನ್ಷನ್ ಹ್ಮ್. ನನಗೆ ರೆಸ್ಪಾನ್ಸ್ ಲೈಕ್ ಸಿಕ್ಕುತ್ತಾ ಇತ್ತು. ಹ್ಮ್. ಹಾಗೆ ನಾನು ಎಕ್ಸ್ಪ್ಯಾಂಡ್ ಮಾಡ್ಲಿ ನೋಡ್ತಾ ಇದ್ದೆ. ಹ್ಮ್. ಈಗ ನಾನು ಬ್ರ್ಯಾಂಡ್ ಕಂಪೇರ್ ಮಾಡಿದ್ರೆ ನನಗೆ ಬಲ್ಕ್ ಆರ್ಡರ್ಸ್ ಹೆಚ್ಚಿದೆ ಹ್ಮ್. ಆಕ್ಚುಲಿ. ಹ್ಮ್. ನಾನ್ ಬ್ರ್ಯಾಂಡೆಡ್ ವೈಟ್ ಲೇಬಲಿಂಗ್ ಇರುತ್ತೆ. ಈಗ ಹ್ಮ್. ರೆಡಿ ಮಾಡಿ ಕೊಡ್ತೇವೆ ಅವರ ಲೇಬಲ್ ನಲ್ಲಿ ಮಾರಾಟ ಮಾಡ್ತೇವೆ. ಹ್ಮ್. ಸೊ ಅಂತದ್ ಹೆಚ್ಚು ಪ್ರಕಾರ ನನಗೆ ಹ್ಮ್. ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಾಯ್ತು. ಹ್ಮ್. ಐ ಮೀನ್ ಬ್ರ್ಯಾಂಡ್ ಅಲ್ಲಿ ಒಂದಷ್ಟು ಸೇಲ್ಸ್ ಹೆಚ್ಚಾಯ್ತು ಹೇಳಿದ್ದು. ಹ್ಮ್. ಸೊ ನಾನು ಮುಂಬೈ ಮತ್ತೆ ಸ್ವಲ್ಪ ಔಟ್ ಆಫ್ ಕರ್ನಾಟಕ ಹ್ಮ್. ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಹ್ಮ್. ಹಂಗೆ ಡಿಸ್ಟ್ರಿಬ್ಯೂಟರ್ಸ್ ಮತ್ತೆ ರಿಟೇಲರ್ಸ್ ಹುಡುಕ್ತಾ ಇದ್ದೆ. ಹ್ಮ್. ಇಲ್ಲಿ ಎಷ್ಟೋ ಸ್ಟೋರ್ಸ್ ಇಲ್ಲಿ ಹ್ಮ್. ಬ್ರ್ಯಾಂಡ್ ಹ್ಮ್. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹ್ಮ್. ನಿಗಳ ಕಾಂಟ್ಯಾಕ್ಟ್ ಮಾಡ್ಬೇಕು. ಕಾಂಟ್ಯಾಕ್ಟ್ ನಂಬರ್ ಇತ್ತು. ಹ್ಮ್. ಅಕ್ಕನ ಕೇಳಿದ್ರೆ ಹೇಳ್ತೇನೆ ಪರ್ಸನಲ್ ಕಾಂಟ್ಯಾಕ್ಟ್ ಇದೆ, ತೊಂದರೆ ಇದ್ರೆ ಹ್ಮ್. ಕಾಂಟ್ಯಾಕ್ಟ್ ಮಾಡ್ಬೇಕು. ರಿಟೇಲರ್ಸ್ ಡಿಸ್ಟ್ರಿಬ್ಯೂಟರ್ ನೀವು ನೋಡ್ತಾ ಇದ್ರೆ ಹ್ಮ್. ನಿಮ್ಗಾದ್ರೂ ಇಂಟ್ರೆಸ್ಟ್ ಇದ್ರೆ we are ready to accept Okay. under terms and conditions. Okay. Yes. ಅಂಬ ನೆಕ್ಸ್ಟ್ ಕ್ವೆಶ್ಚನ್ ಅನ್ನೋದಿದೆ ಅಂತೆ, ವೈ ನಾಟ್ ನಿಂಗಳ ಸ್ಟೋರ್ಸ್ ಎಂತಕ್ಕೆ ನಿಂಗ ಸ್ಟೋರ್ ಓಪನ್ ಮಾಡುವ ಆಲೋಚನೆ ಇಲ್ಲ ಅಥವಾ ಒಂದು ಹೋಟೆಲ್ ಬಿಸ್ನೆಸ್ ಈ ತರದ್ದು? ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಬಿಕಾಸ್ ವಿ ಆರ್ 100% ಇಂಟು ಮಸಾಲಾಸ್. ಹ್ಮ್. ನನಗೆ ಅಲ್ಲಿ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ. ಹ್ಮ್. ಸೊ ಆಸ್ ಆಫ್ ನೌ ಆ ತಲೆ ಇಲ್ಲೇ ಹ್ಮ್. ಮುಂದೆ ನೋಡ್ಬೇಕು. ಸ್ಟೋರ್ ಹ್ಮ್. ಮಾಡಿದ್ರೆ ನನಗೆ ನೋಡಿಕೊಂಬಲ್ಲ ಈಗ ಒಂದು ಜನ ಬೇಕು ಹಾ. ಅಲ್ಲಿ. ಹಾ. ನಾನು ಇಲ್ಲಿರ್ತೆ ಬೇರೆ ಕಡೆ ಓಡಾಡ್ತಾ ಇದ್ದೇನೆ ಕಷ್ಟ. ಹ್ಮ್. ಸೊ ಇನಿಷಿಯಲಿ ನಾನು ಹಾಗೆ ವೇಸ್ಟ್ ಮಾಡಿದ್ರೆ ಹ್ಮ್. ಟೈಮ್ ಆಗಿತ್ತು. ಹಾ. ಯಾರೊಬ್ರು ಮಾಡ್ತವ್ರೆ ಹಿಂಗಳು ಸಪೋರ್ಟ್ ಕೊಡಿ. ಹ್ಮ್. ಸಪೋರ್ಟ್ ಕೊಡುವಷ್ಟು ಏನ್ ಹತ್ರ ಟೈಮ್ ಇಲ್ಲ, ಹಾ. ಇದ್ರೆ ಕಷ್ಟ ಆಗುತ್ತೆ. ಹಾ. ಇವನ್ ಎಷ್ಟೋ ಕೆಲಸ ಇತ್ತು. ಇವಾಗ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಎಲ್ಲ ಅವರದ್ದೇ ಒಂದು ಸ್ಟೋರ್ ಹಾಕುತ್ತವೆ, ಅವರದ್ದೇ ಒಂದು ಹೋಟೆಲ್ ಹಾಕುತ್ತವೆ. ಹ್ಮ್. ನನಗೆ ಸ್ವಲ್ಪ ಮಾಡ್ತಾರೆ. ಹ್ಮ್. ನೋಡುವ. ನಿಂಗೋಗೆ ಬರ್ತಾ ಇರ್ತಂತದ್ದು ಪಾಸಿಟಿವ್ ರೆಸ್ಪಾನ್ಸ್ ಆನ್ ನೋಡಿದ ಹಾಗೆ ನೆಗೆಟಿವ್ ರೆಸ್ಪಾನ್ಸ್ ಮೀಟಿಂಗ್ ಡೀಲ್ ಮಾಡುವ ಹೇಗೆ? ಆಸ್ ಆಫ್ ನೋ ಎಂಬುಗೆ ನೆಗೆಟಿವ್ ರೆಸ್ಪಾನ್ಸ್ ಕಡಿಮೆ. ಇದು ಒಂದೊಂದು ಒಪಿನಿಯನ್ ಇದೆ. ಹ್ಮ್. ಲೈಕ್ ಆಗ ನಾನು ಹೇಳಿದಂಗೆ ಕಲರ್ ಬರ್ತಿಲ್ಲ. ಹ್ಮ್. ಈವನ್ ಇಲ್ಲಿ ಲೊಕ್ಯಾಲಿಟಿಲಿ ಒಂದಷ್ಟು ಹೋಟೆಲ್ ಹಿಂಗೆ ಕೊಟ್ಟೆ ಅರಿಶಿನದ ಹುಡಿ ಎಲ್ಲ. ಹ್ಮ್. ಇವಾಗ ಹುಡಿ ಹೇಗಾಗುತ್ತವರಿಗೆ ಅರಿಶಿನ ಕಲರ್ ಅಷ್ಟು ಇಲ್ಲ, ಹ್ಮ್. ಬಟ್ ಫ್ಲೇವರ್ ಇದೆ. ಹ್ಮ್. ಹೋಟೆಲ್ ಅವಕ್ಕೆ ಬೇಕಾಗೋದು ಕಲರ್. ಹಾ. ಸೊ ಅದೆಲ್ಲ ಇದು ಹ್ಮ್. ಎಂತ ಹೇಳಾಗುತ್ತಿಲ್ಲ. ಹ್ಮ್. ಇದು ಆ ಮೊದ್ಲು ಹೇಳಿದಂಗೆ ಹ್ಮ್. ಕಲರಿಂಗ್ಗೆ ಆನ್ ಎಂತದ್ದು ಹಾಕುತ್ತದೆ. ಹ್ಮ್. ಎಂತ ಹಾಕುತ್ತವೆಲ್ಲ ಹಾಗೆ ಕಲರ್ ಬರ್ತಿಲ್ಲ. ಹ್ಮ್. ತುಂಬಾ ಸಾರಿನ ಹುಡಿ ಆಗಿತ್ತು, ಹ್ಮ್. ಸಾಂಬಾರಿನ ಹುಡಿ ಆಗಿತ್ತು. ಕಲರ್ ಕಮ್ಮಿ ಇತ್ತು ಅಂದ್ರೆ ಅದಕ್ಕೆ ಕಲರ್ ಇಲ್ಲೇ ಹ್ಮ್. ಹ್ಮ್. ಫ್ಲೇವರ್ ಇತ್ತು ಅಷ್ಟೇ. ಹ್ಮ್. ಇದು ಕಾಮನ್ ಆಗಿ ಸಿಗುವಂತ ಒಂದು ನೆಗೆಟಿವ್ ರೆಸ್ಪಾನ್ಸ್ ಹೇಳ್ತಿಲ್ಲ. ಐ ಥಿಂಕ್ ಇಟ್ಸ್ ಆಕ್ಚುಲಿ ಪಾಸಿಟಿವ್ ರೆಸ್ಪಾನ್ಸ್. ಪಾಸಿಟಿವ್ ಆಗಿ ನೋಡುವುದು ಆ, ಇಂಪಾರ್ಟೆಂಟ್. ಅದು ಮ್ಯಾಟರ್ ಆಗುತ್ತೆ. ಓಕೆ. ಓಕೆ, ಖಂಡಿತ. ನೀಗ ಕಳೆದ ಸರ್ತಿ ನೋಡ್ತಾರೆ ಕಾವ್ಯ ಹೇಳಿ ಅವು ಕ್ಯಾಂಡಲ್ ಮಾಡ್ತಾವ್. ಕ್ಯಾಂಡಲ್ ಮಾಡಿದ್ದಾರೆ ಅಂತ ಮಾಡ್ತಾವ್ ಹೇಳಿ ಈಗ ಎಕ್ಸೆಸ್ ಆಗಿ ಉಳಿದಿರ್ತಲ್ಲ ಆದ್ರೆ ಅವು NGOs ಗೆ ಕೊಡ್ತಾವ್. ಸೊ ಇಲ್ಲಿ ನಾನು ಆಗಲೇ ಅಮ್ಮನ ಹತ್ರ ಕೇಳಿದೆ, ಸೊ ನಿಂಗಳ ಹತ್ರ ಬರ್ತಾ ಇದ್ದೆ. ಈಗ ಈ ಒಂದು ಪ್ರಾಡಕ್ಟ್ ಗೆ ಎಕ್ಸ್ಪೈರಿ ಡೇಟ್ ಹೇಳಿರ್ತಲ್ಲ, ಈ ಎಕ್ಸ್ಪೈರಿ ಡೇಟ್ ಆದ ಮತ್ತೆ ಆ ಪ್ರಾಡಕ್ಟ್ ನಿಂಗೆ ಎಂತ ಮಾಡ್ತಿ? ಆದ ಮತ್ತೆ ಅದು ಡಿಸ್ಪೋಸ್ ಆಗುತ್ತೆ. ಹ್ಮ್. ಅದು ಅದಕ್ಕಿಂತ ಮುಂಚೆ ಹ್ಮ್. ಎಷ್ಟು ಬೇಗ ಯೂಸ್ ಆಗುವಂತದ್ದು ಅಂದ್ರೆ ಇಲ್ಲಿ ಒಂದು ಫಾರ್ ಎಕ್ಸಾಂಪಲ್ 1 year ಎಕ್ಸ್ಪೈರಿ ಡೇಟ್ ಇದ್ದು ಹೇಳಿದ್ರೆ ಹ್ಮ್. ಇಂಗು ಅರೌಂಡ್ 8th month or 9th month ಅಲ್ಲೇ ಅದನ್ನ ವಾಪಸ್ ತೆಗಿತಾರೆ. ಹ್ಮ್.
ತೆಗ್ದು ಸೊ 12 ಮಂತ್ಸ್ ಇದ್ದು ಹೇಳ್ಯಾರೆ 9 ಮಂತ್ಸ್ ಗೆ ನಿಂಗೆ ವಾಪಸ್ ತಗೊಳ್ತಿ. 8 ಓಕೆ or 9 based on customer response. Like ತುಂಬಾ ಹಳೇದಾತ ಹೇಳಿದ್ರೆ 5 months ಹೆಂಗೋ ರಿಪ್ಲೇಸ್ ಮಾಡ್ತಾರೆ. ಇಮಿಡಿಯೇಟ್ ಯೂಸರ್ಸ್ ಲೈಕ್ ಹೋಟೆಲ್ಸ್ ಆಗಿತ್ತು ಸಮ್ ದೇವಸ್ಥಾನ ಆಗಿತ್ತು, ಬಟ್ ಅದು ಫ್ರೆಶ್ ಇತ್ತು, ಹಾಳಾಗಿರ್ತಿಲ್ಲ. ಫಸ್ಟ್ ಆಫ್ ಆಲ್ ಇಂಪಾರ್ಟೆಂಟ್ ಹೇಳಿಕ್ ಹಾಳಾಗಿರ್ತಿಲ್ಲ, ಫ್ರೆಶ್ ಇತ್ತು. ಬಿಕಾಸ್ ಹೆಂಗೊಳತ್ತು ರೀಸೇಲೇಬಲ್ ಪರ್ಚೇಸ್, ಹಾಗೆ ಹಾಳಾಗ್ತಿಲ್ಲ. ಬಟ್ ಜನ ಮ್ಯಾನುಫ್ಯಾಕ್ಚರ್ ರೇಟ್ ಕೂಡ ನೋಡ್ತಾವು. ಹಂಗಿಪ್ಪಾಗ ಅದನ್ನ ಅಲ್ಲಿಗೆ ಯಾವ್ದು ಕೂಡ ಎಕ್ಸ್ಪೈರ್ಡ್ ಪ್ರಾಡಕ್ಟ್ ನಿಮಗೆ ಕಾಣಿದ್ರೆ ಸಿಗ್ತಿಲ್ಲ. ಸೊ ಅದು ಅಲ್ಲಿಂದ ಅಲ್ಲಿಗೆ ರಿಟರ್ನ್ ತಗೊಂಡು. ಓಕೆ, ಸೊ ಈಗ 12 ಮಂತ್ಸ್ ಇದ್ದು ಹೇಳ್ಯಾರೆ 9 ಮಂತ್ಸ್ ಗೆ ನಿಂಗೆ ವಾಪಸ್ ತಕೊಂಡು ಅದ್ರ ಮತ್ತೆ ಯಾವಾಗ ಈಗ ಇನ್ನು ನಾಳೆ ಯಾರು ಮಾಡ್ತಾವು ಅವಕ್ಕೆ ಹಂಗೆ ನಾಳೆ ಆಯ್ತು, ಒಂದು ವಾರದಲ್ಲಿ ತಿಂಗಳಲ್ಲಿ. ಸೊ ಅವಕ್ಕೆ ಪ್ರಿಸರ್ವೇಟಿವ್ಸ್ ಇಲ್ಲೇ ನ್ಯಾಚುರಲ್ ಪ್ರಿಸರ್ವೇಟಿವ್ಸ್ ಅಂತಂದ್ರೆ ಯಾವ್ದು ಅರಿಶಿಣ ಹಾಕ್ತಾಯ, ಅದೇ ನಿಂಗೆ ಪ್ರಾಪರ್ ರೋಸ್ಟಿಂಗ್, ಉಪ್ಪಿಲ್ಲೆ, ಮತ್ತೆ ಹೆಂಗೋ ಗಾರ್ಲಿಕ್ ಮೇನ್ ಆಗಿ ಗಾರ್ಲಿಕ್ ಟೀ. ನನಗೆ ಮರ್ತೋಗುತ್ತೆ ಗಾರ್ಲಿಕ್ ಟೀ ಹೇಳಿ, ಆನಿಯನ್ ಗಾರ್ಲಿಕ್ ಇದ್ರೆ. ಮತ್ತೆ ಕಾಮನ್ ಆಗಿ ಯೂಸ್ ಮಾಡುವಂತದ್ದು ರೋಸ್ಟಿಂಗ್. ರೋಸ್ಟಿಂಗ್ ಕರೆಕ್ಟ್ ಆಗ್ತದೆ ಮಸಾಲೆ ಎಷ್ಟು ದಿನ ಹೋಗುತ್ತೆ ಪ್ರಾಬ್ಲಮ್ ಇಲ್ಲ. ಟೆಸ್ಟಿಂಗ್ ಎಲ್ಲ ಇದ್ದು ಓಕೆ, ಈಗ ಖಂಡಿತ ನನಗೆ ಗೊತ್ತಿಲ್ಲ ಯಾವ ತರದ ಎಕ್ಸಾಮಿನೇಷನ್ ಗೆ ಕಳ್ಸಕ್ಕಾಯ್ತು, ಯಾವ ರೀತಿಯ ಸರ್ಟಿಫಿಕೇಟ್ಸ್ ಬೇಕಾಯ್ತು ಹೇಳಿ. ಸೊ ಅದ್ರ ಬಗ್ಗೆ ತಿಳಿಸುತ್ತಾರೆ. ನಿಂಗಳ ಪ್ರಾಡಕ್ಟ್ಸ್ ಗೆ ಯಾವ ಸರ್ಟಿಫಿಕೇಟ್ಸ್ ಇದ್ದು ಹೇಳಿ. ಎಂಗಳದ್ದು ನಾರ್ಮಲ್ ಟೆಸ್ಟಿಂಗ್ ರಿಪೋರ್ಟ್ಸ್ ಇತ್ತು ಆಸ್ ಆಫ್ ನೌ. ಹೆಂಗು ಜೈವಿಕ ಭಾರತ್ ಅಂದ್ರೆ ಸಾವಯವ ಕೃಷಿಯಿಂದ ಮಾಡ್ತಾರೆ, ಅದಕ್ಕೆ ಅಪ್ಲೈ ಮಾಡಿದ್ದಾಯ, ಪ್ರೊಸೆಸಿಂಗ್ ಆಗಿತ್ತು ಅದು ನಾನು ಈಗ ಕ್ಲೇಮ್ ಮಾಡ್ತಿಲ್ಲ. ಅವಾಗ ಒಂದು ವೆರಿಫಿಕೇಶನ್ ಆಯ್ತು, ಲಾಸ್ಟ್ ವೆರಿಫಿಕೇಶನ್ ಹಾಕಿದ್ದು ಹಾಗೆ. ಸೊ ಪ್ರಿಸರ್ವೇಟಿವ್ ಫ್ರೀ ಬಂದು ಬಂತು, ಅದೇ ಮೊದಲೇ ಇತ್ತು. ನಾರ್ಮಲ್ ಟೆಸ್ಟಿಂಗ್ ಅಂತ ಆಯ್ತು ಅಂದ್ರೆ ಅದು ನಾರ್ಮಲ್ ಆಗಿ ಕ್ವಾಲಿಟಿ ಚೆಕ್ಸ್ ಆಯ್ತು. ಇಕ್ವಿನಾಕ್ಸ್ ಲ್ಯಾಬ್ ಹೇಳಿ ಅದೆಲ್ಲ ಮಾಡಿಸ್ತಾರೆ, ಬ್ಯಾಂಗ್ಳೂರಿದ್ದು ಸ್ಯಾಂಪಲ್ಸ್ ಕಳ್ಸಿಕಾಯಿ ಆಯ್ತು. FSSAI ರಿಜಿಸ್ಟರ್ಡ್ ಲ್ಯಾಬ್ ಅಲ್ಲಿ ಅವು ಅಪ್ರೂವ್ ಮಾಡ್ತಾರೆ, ಟೆಸ್ಟ್ ಮಾಡಿ ರಿಪೋರ್ಟ್ ಸಿಕ್ಕಿತ್ತು. ಹಂಗೆ ರಸಂ ಹೆಂಗಿತ್ತು? ರಸಂ ಹೇಳ್ತಾನು ಸೂಪರ್ ಇತ್ತು ನಿಜವಾಗಿ. ಆದ್ರೂ ಹೇಳ್ರೆ ಇವನ್ನ ಎದುರು ಕೊಯ್ದವು ಹೇಳುವ ವಿಷಯಕ್ಕೆ ನಾನು ಹೇಳ್ತಾ ಇರ್ತದಲ್ಲ, ನಿಜವಾಗಿ ಆದ್ರೂ ಒಂದರಿ ಬಂದು ನಿಂಗ ಟೇಸ್ಟ್ ಮಾಡಿ ತೆಕ್ಕೊಂಡು ಸ್ಯಾಂಪಲ್ ಇದು ತಕೊಂಡು ಹೇಳ್ರೆ ವರ್ತ್ ಇಟ್. ನಿಂಗೆ ಯಾವುದೇ ಎಂತ ಹೇಳುದು, ನಾನು ತೆಕ್ಕೊಂಡು ವೇಸ್ಟ್ ಆಯ್ತು ಹೇಳುವ ಯಾವುದೇ ಒಂದು ಫೀಲಿಂಗ್ ನಿಂಗೆ ಬಾರ, ತೆಕ್ಕೊಂಡ ಮತ್ತೆ ಖುಷಿ ಆಯ್ತು ಹೇಳುವ ಫೀಲಿಂಗ್ ಬೇಕಷ್ಟೇ. ಸೊ ಖಂಡಿತ ರಸಮು ಲೈಕ್ ಇತ್ತು, ಬಿಸಿಬೇಳೆ ಬಾತ್ ಟ್ರೈ ಮಾಡಿ ಖಂಡಿತ ಲೈಕ್ ಇದ್ದು. ಕಷಾಯ ಕೂಡ ಸಾಕು ಕೊಟ್ಟಿದ್ದೆ, ಲೈಕ್ ಮಾಡಿದವು ತಕೊಂಡು ಹೋಗ್ತಾವು. ಅವಕ್ಕೆ ಇಂಟ್ರೆಸ್ಟ್ ಅಂದ್ರೆ ಫಸ್ಟ್ ಬಿಸಿಬೇಳೆ ಬಾತ್ ಕೊಟ್ಟು ರಸಂ ಕೊಟ್ಟಿದ್ರೆ ನಿಮಗೆ ಬಿಸಿಬೇಳೆ ಬಾತ್ ಹಾಕಿದ್ರು. ಲೈಕ್ ರಸಂ ರಸಂ ಹಾಕಿದ್ದು ಅದನ್ನೇ ಅದು ಮ್ಯಾಟರ್ ಆಗುತ್ತೆ. ಕಷಾಯ ಕೊಟ್ಟು ಆಮೇಲೆ ರಸಂ ಕೊಟ್ಟರೆ ಓಕೆ, ರಸಂ ಕುಡ್ದು ಕಷಾಯ ಹೌದಿಲ್ಲ. ಓಕೆ, ಪೌಚ್ ಅದ್ರ ಪ್ಯಾಕಿಂಗ್ ಆಗಲಿ ಅಥವಾ ಲೇಬ್ಲಿಂಗ್ ಆಗಲಿ, ಫಸ್ಟಿಂಗ್ ನಮಗೆ ಒಂದು ಪ್ರಾಡಕ್ಟ್ ನಮಗೆ ಅಟ್ರಾಕ್ಟ್ ಆಯ್ಕು ಹೇಳಿ ಆದ್ರೆ ಅದರ ಪ್ಯಾಕೇಜಿಂಗ್ ಜಾಸ್ತಿ ಇಷ್ಟಪಡ್ತಾವು ಜನ. ಅದ್ರ ನೋಡಿ ಅದ್ರ ಅಟ್ರಾಕ್ಟ್ ಆಗಿ ತಕೊಂಬವು ಜಾಸ್ತಿ. ಸೊ ನಿಮ್ಗಳ ಪ್ಯಾಕೇಜಿಂಗ್ ಆಗಲಿ ಅದ್ರ ಲೇಬಲಿಂಗ್ ತೋರ್ಸಲಿ ಈಗ ಹೇಳಿ. ಇದು ಬಿಸಿಬೇಳೆ ಬಾತ್, ಇದು ಕಷಾಯ, ರಸಂ ಖಾಲಿ ಆಯ್ತು. ಸೊ ಇದು ಕಷಾಯದ ಹುಡಿ, ಇದರಲ್ಲಿ ಆಡೆಡ್ ಶುಗರ್ ಇಲ್ಲೇ, ಹಾಗೆ ಮಿಲ್ಕ್ ಪೌಡರ್ ಇಲ್ಲೇ. ನಿಮಗೆ ಆಪ್ಷನಲ್ ಶುಗರ್ ಮತ್ತೆ ಮಿಲ್ಕ್ ಎರಡು ಕೂಡ ಆಪ್ಷನಲ್. ಇದು ಬಿಸಿಬೇಳೆ ಬಾತ್ ಪೌಡರ್. ಓಕೆ, ಹೆಂಗಿದು ಲೈಕ್ ಇದು ನಿಂಗ ಹೇಗೆ ಪ್ಯಾಕೇಜಿಂಗ್ ಹೇಳಿ ನಿಂಗ ಒಳ್ಳೆ ಆಗಿ ಕ್ಯಾನ್ವಾದಲ್ಲಿ ಮಾಡಿದ್ದು ಫ್ರೀ ವರ್ಷನ್ ಇದ್ರಲ್ಲಿ ತಗೊಂಡಿದ್ದೆ. ಜಸ್ಟ್ ಒಂದು ಕುಂತೆ ಒಂದು ಏನಾಗೆ ನೆನಪಾಗ್ತದೆ ಎಲ್ಲ ಒಂದ್ ಅರೌಂಡ್ 11 ಗಂಟೆ 12 ಗಂಟೆ. ಅದ್ರ ಮುಂಚೆ ಎಂತದ್ದು ನೆನಪಾಗ್ತದೆ, ಸುಮ್ಮನೆ ರ್ಯಾಂಡಮ್ ಆಗಿ ಕೂದು ಎಂತ ಮಾಡಿಕೊಂಡಿದ್ದು ನೋಡುವ ಹೇಳಿ ರಸಂ ಹಿಂಗೆ ಫಸ್ಟ್ ಮಾಡಿದ್ದು. ರಸಂ ನಿಂಗ ನೋಡಿದ್ವಿ, ಬೇಕಾದ್ರೆ ಫೋಟೋ ರಸಂ ಅದು ಸ್ವಲ್ಪ ಲೈಕ್ ಮಾಡ್ಲಿಕ್ಕೆ ಏನಾದ್ರು 3M ಫ್ರೆಂಡ್ ಇದ್ದ, ಹಂಗೆ ಅವಂಗೆ ಕಳ್ಸಿದೆ, ಹಾಕಿದ್ದ ಎಂತ ಚೇಂಜಸ್ ಮಾಡ್ಲಿಕ್ಕೆ ಎಲ್ಲರ ಹಿಂಗ್ ಇರ್ತಾವು ಹಾಗೆ ಫ್ರೆಂಡ್ಸ್. ಹಂಗೆ ಹಾಕಿದ್ದು ಮಾಡುವ ಹೇಳಿ. ನೆಕ್ಸ್ಟ್ ಸ್ವಲ್ಪ ಅದು ಮಾಡಿದೆ ಕಷಾಯ, ಅವಂದು ಬಿಸಿಬೇಳೆ ಬಾತಿ ಪೌಡರ್, ಅವಂದು ಎಲ್ಲ ಡಿಸೈನ್ ಸೇಮ್ ಐತಿ. ಕ್ಯಾಟಗರಿ ಇತ್ತು. ಈವನ್ ಅರಿಶಿನದು 100% ಪ್ಯೂರ್ ಅರಿಶಿನ ಸಿಗ್ತದೆ ನಿಮಗೆ. ಅರಿಶಿನದ ಕಲರ್ ಒಂದೊಂದು ಬ್ಯಾಚ್ ಇಂದ ಇನ್ನೊಂದು ಬ್ಯಾಚ್ ಹಿಂಗೆ
ಸೇಮ್ ಇರ್ತದೆ ಹೇಳಲಾಗ್ತಿಲ್ಲ ಬಿಕಾಸ್ ಕ್ವಾಲಿಟಿ ಮೇಲೆ ಡಿಫ್ರೆಂಟ್ ಆಗುದು ಹ. ಈ ಆಡೆಡ್ ಕಲರ್ಸ್ ಇರ್ತಿಲ್ಲ ಹ್ಮ್. ಅದಕ್ಕೆ ನಾನು ಪ್ರತಿ ಬ್ಯಾಚಿಂಗ್ ಕ್ಲೀನ್ ಮಾಡ್ತಿದ್ದೆ ಕಲರ್ ಬಗ್ಗೆ ಹ. ಕಲರ್ ಡಿಫ್ರೆಂಟ್ ಇರ್ತದೆ ಹ. ಹೌದು ಸರಿ ಓಕೆ ಸೊ ಬೇಕು ಹೇಳಿ ಇದು ಮತ್ತೆ ಆದ್ರೆ. ರೀಸೀಲೇಬಲ್ ಪೌಚ್ ಅಂತ ನಿಮ್ಗೆ ಓಪನ್ ಮಾಡಿ ಇಲ್ಲಿ ಮತ್ತೆ ಸೀಲ್ ಮಾಡ್ಲೇ ಈ ತರ ಓಪನ್ ಮಾಡಿದ ಮೇಲೆ ಹ. ಓಕೆ ಅಲ್ಲಿ ಪುನಃ ಜಿಪ್ಪರ್ ಇದ್ದಲ್ಲ ಸ್ಮೆಲ್ ನೋಡಿದ್ರೆ ನೋಡಿ ಹಾಕಿದ ಪರಿಮಳ. ಈ ತರ ಅದಾದ್ಮೇಲೆ ಇಲ್ಲಿ ಜಿಪ್ಪರ್ ಇತ್ತು. ಹಿಂಗ್ ಹಾಕಿ ಇಟ್ಟದ್ದು ನಿಂಗು ಫ್ರಿಡ್ಜ್ ಅಲ್ಲಿ ಮಡಗಿಕ್ಕೋ ಹೇಳಿಲ್ಲ ಅಥವಾ ಬೇರೆ ಕಡೆಗೆಲ್ಲಿ ಮಡಗಿಕ್ಕೋ ಹೇಳಿಲ್ಲ ಬಟ್ ಜಿಪ್ ಲಾಕ್ ಕರೆಕ್ಟ್ ಮಾಡಿಕಾತ ಓಕೆ ಮತ್ತೆ ಇದು ಸ್ಪೂನ್ ಯೂಸ್ ಮಾಡ್ತಾ ಇದ್ದೆ ಫ್ರಿಡ್ಜ್ ಅಲ್ಲಿ ಇಡಕ್ಕೋ ಹೇಳಿಲ್ಲ ಚಟ್ನಿ ಪೌಡರ್ ಸಹ ನಾನು ಸಜೆಸ್ಟ್ ಮಾಡ್ತೆ ಫ್ರಿಡ್ಜ್ ಅಲ್ಲಿ ಇಡಿ ಇಡಿ ಮತ್ತೊಂದು ರಾಗಿ ರಾಗ ಇತ್ತು ರಾಗಿ ಮಿಕ್ಸ್ ಅವ್ರ ಜೊತೆ ಆಯ್ತಿದ್ದು ಅದು ಸಣ್ಣ ಮಕ್ಕಳಿಂದ ದೊಡ್ಡ ಏಜ್ ಎಷ್ಟು ಜನ ಬೇಕಾದ್ರೆ ಬಟ್ ಅಲರ್ಜಿಕ್ ಕಂಟೆಂಟ್ ನಾನು ಮೊದಲೇ ಮೆನ್ಷನ್ ಮಾಡ್ತೆ ಬಾದಾಮ್ ಇತ್ತು ಹುರುಳಿ ಇತ್ತು ಹಂಗೆ ಬಾರ್ಲಿ ಇತ್ತು ಅದ್ರೊಳಗೆ ರಾಗಿ ಬಾರ್ಲಿ ಒಣಶುಂಠಿ ಹುರುಳಿ ಮತ್ತೆ ಎಲ್ಲ ಹಾಕಿದ್ದೆ ಬಾದಾಮ್ ಸೊ ಅದ್ರದ್ದು ಲಾಯ್ಕ್ ಇತ್ತು ಮಾತ್ರ ಅದು ರಾಗಿ ಸ್ಲರಿ ರಾಗಿ ಮಾಯ್ ಅದು ಅದ್ರಲ್ಲೂ ಶುಗರ್ ಇಲ್ಲ ಶುಗರ್ ಝೀರೋ ಆಡೆಡ್ ಮಿಲ್ಕ್ ಪೌಡರ್ ಇಲ್ಲ ಆಡ್ ಮಾಡ್ತೀವಿ ಬೇಕಾದ್ರೆ ಆಡ್ ಮಾಡ್ತೀವಿ ಶುಗರ್ ಬದಲು ಹನಿ ಯೂಸ್ ಮಾಡ್ಲಿಕ್ಕೂ ಬೆಲ್ಲ ಯೂಸ್ ಮಾಡ್ಲಿಕ್ಕೂ ಸಾವಯವ ಬೆಲ್ಲ ಯೂಸ್ ಮಾಡ್ಕೊಂಡು ಐಸೋಮೋಯಿಕ್ಸ್ ಅದೆಲ್ಲ ಯೂಸ್ ಮಾಡ್ತೀವಿ ಹಾಗಿತ್ತು ಇದು ನೀವು ನೋಡಿದ ಹಂಗೆ ಇದರಲ್ಲಿ ಶುಗರ್ ಇದೆ ಓಕೆ ಓಕೆ ಸೊ ಚೆಕ್ ಮಾಡಿ ಖಂಡಿತ ಟ್ರೈ ಮಾಡಿ ಟೇಸ್ಟಿಂಗ್ ಆನ್ ಗ್ಯಾರಂಟಿ ಹೇಳಕ್ಕು ಎಂತಕ್ಕೆ ಹೇಳಿದ್ರೆ ಲೈವ್ ಆಗಿ ನಾನು ಅದ್ರ ತಿಂದು ಟೇಸ್ಟ್ ಮಾಡಿ ರಸಮ್ ನಾನು ಹಾಗೆ ಕುಡಿದು ಟೇಸ್ಟ್ ಮಾಡಿ ನೋಡಿದೆ ಸೊ ನಿಂಗೆ ಟ್ರೈ ಮಾಡ್ಲಕ್ಕು ಖಂಡಿತ ಟ್ರೈ ಮಾಡಿ ವರ್ತ್ ಇಟ್ ಹೇಳಿ ನನಗನ್ಸಿತ್ತು ಸೊ ಎಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಹೊತ್ತು ನಿಗಳ ಪ್ರಾಡಕ್ಟ್ ಎಕ್ಸ್ಪ್ಲೇನ್ ಮಾಡಿದೆ ಇಲ್ಲ ತೊಂದರ್ಲೆ ಖಂಡಿತ ನಾನು ನಿಂಗಳ ಇವು ಇಲ್ಲಿ ಮಂಗಳ್ ಸ್ಟೋರ್ಸ್ ಗೆ ಬಂದು ಖಂಡಿತ ನಾನು ಅವರ ಡಿಸ್ಟರ್ಬ್ ಮಾಡಿದೆ ಸೊ ಹಾಗಾದ ಕಾರಣ ತುಂಬಾ ಥ್ಯಾಂಕ್ಸ್ ರಶ್ಮಿ ಅಂತ ಹೇಳಿದ್ರೆ ಇಷ್ಟು ಹೊತ್ತು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನಾನು ನಿಂಗಳ ವಿಡಿಯೋ ಎಲ್ಲ ನೋಡಿದೆ ಲೈಕ್ ಇದ್ದು ಥ್ಯಾಂಕ್ ಯು ಸೊ ಎಸ್ ನಿಂಗಳ ಪ್ರಾಡಕ್ಟ್ ಹಿಂಗೆ ಬೆಳೆಯಲಿ ಖಂಡಿತ ಇಂದಿನ ಜನರೇಷನ್ ಗೆ ಬೇಕಪ್ಪಂತಹ ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೆ ಒಂದು ಒಳ್ಳೆ ಟೇಸ್ಟ್ ಕೊಡುವಂತಹ ಪ್ರಾಡಕ್ಟ್ಸ್ ತಯಾರು ಮಾಡ್ತಾ ಇದ್ದವು ಹಾಗೆ ಮಾರಾಟ ಮಾಡ್ತಾ ಇದ್ದವು ಇವಕ್ಕೆ ನಿಂಗಳ ಸಪೋರ್ಟ್ ತುಂಬಾ ಮುಖ್ಯ ಹಾಗೆ ಇನ್ನೊಬ್ಬಂಗೂ ಶೇರ್ ಮಾಡಿ ಇನ್ನೊಬ್ಬನ ಹತ್ರ ಈ ವಿಷಯ ಹೇಳಿ ಅವಕ್ಕೂ ತೊಂದರೆ ಇಲ್ಲಿ ನಿಂಗು ಹವ್ಯಕ ಎಷ್ಟು ಜನ ಟ್ರೈ ಮಾಡಿದ್ರು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಯಾಕಂದ್ರೆ ಅವನ ಬರೀ ಕಾಮೆಂಟ್ ಅಲ್ಲಿ ಟ್ರೈ ಮಾಡಿದ್ರೆ ಮೀನ್ಸ್ ಅ ಲಾಟ್ ಟು ಅಸ್ ಅಂಡ್ ಬೇರೆದು ಬೇಕು ಹೇಳಿದ್ರೆ ವಾಟ್ಸ್ಆಪ್ ನಂಬರ್ ಇಲ್ಲಿದ್ದು ಅದಕ್ಕೆ ಮೆಸೇಜ್ ಮಾಡಿ ಕಳಿಸುತ್ತೆ ಹೋಮ್ ಡೆಲಿವರಿ ಇತ್ತು ಫ್ರೀ ಡೆಲಿವರಿ ಒಂದು ಪ್ರಾಡಕ್ಟ್ ಇಂಗಲ್ಲ 4 ಮಾಡಿ ಓಕೆ ಖಂಡಿತ ಟ್ರೈ ಮಾಡಿದವು ಇದ್ದಿ ಹೇಳಿ ಆದರೆ ಒಂದು ಕಮೆಂಟ್ ಹಾಕಿ ತಿಳಿಸಿ ಪ್ರೋತ್ಸಾಹ ಮುಖ್ಯ ಆಯ್ತು ಅದು ಈ ಯಂಗ್ ಎಂಟರ್ಪ್ರಿನರ್ ಗೆ ಮುಖ್ಯ ಆಯ್ತು ಹೇಳ್ತಾ ಖಂಡಿತ ಸೊ ಎಸ್ ಥ್ಯಾಂಕ್ ಯು ಸೋ ಮಚ್ ರಶ್ಮಿ. Thank you so much.